ವಿಭಾಗದಲ್ಲಿ ಶರಣ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆರಂಭಿಕ ಚೆಂಡನ್ನು ಎಸೆಯಬೇಕಾಗಿದೆ. ಮೊದಲ ಸೆಮಿಫೈನಲ್ ಪಂದ್ಯ ಗೆದ್ದಂತ ತಂಡ ನೇರವಾಗಿ ಫೈನಲ್ಗೆ ಲಗ್ಗೆ ನೀಡಲಿಕ್ಕಿದೆ. ಈ ಕಾಂಗ್ರೆಸ್ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತಹ ತಂಡ ಯಾವುದು? ಸೆಮಿಫೈನಲ್ ಪಂದ್ಯವನ್ನ ಗೆಲ್ಲುವಂತ ತಂಡ ಯಾವುದು? ಅರ್ಷಾದ್ ರವರ ಕಡೆಗೆ ಪ್ರಥಮ ಚೆಂಡನ್ನ ಶರಣ್ ಎಸೆಯಬೇಕಾಗಿದೆ. ಆರಂಭಿಕ ಚೆಂಡು ಚಾಲ್ತಿಯಲ್ಲಿದೆ. ದಂಡನ್ನು ತಿರುಗಿಸಿ ಹೊಡೆಯುವಂತ ಪ್ರಯತ್ನವನ್ನ ಪಟ್ಟಿದ್ರು. ವಿಕೆಟ್ಗಳ ಮಧ್ಯೆ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಪ್ರತಿ ಚೆಂಡಿಗೂ ಕೂಡ ಚಪ್ಪಾಲೆಯನ್ನ ಬರಲೇಬೇಕಾಗಿದೆ. ಆರಂಭಿಕ ಚೆಂಡು ಚುಕ್ಕಿ ಆಗ್ತದೆ. ಶರಣ್ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡನ್ನು ಚುಕ್ಕಿಯಾಗಿಸಿದ ದಾಳಿಗಾರ. ಇಲ್ಲಿ 7 ಓವರ್ಗಳ ಪಂದ್ಯಾಟದ ಪೈಕಿ 42 ಚೆಂಡುಗಳ ಪೈಕಿ ಆರಂಭಿಕ ಚೆಂಡನ್ನು ಚುಕ್ಕಿಯಾಗಿಸಿದ್ರು. ಕೊಟ್ಟ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಸಮಯ ಇಲ್ಲಿ 1ಕ್ಕೆ ವಾಲುವಾಗ ಇಲ್ಲಿ ವೀಕ್ಷಕರ ಸಂಖ್ಯೆ ಯಾವುದೇ ರೀತಿಯಲ್ಲಿ ಕಡಿಮೆಗೊಂಡಿಲ್ಲ. ಕಾರಣ ರೋಚಕ ಪಂದ್ಯಾಟಗಳು ಮಾತ್ರ ಬಾಕಿ. ಜಂಪ್ಯಾಕ್ ಸ್ಟೇಡಿಯಂ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೆಮಿಫೈನಲ್ ನಂಬರ್ 1 ಆಫ್ ದ ಟೂರ್ನಮೆಂಟ್ ಜೆಡಿ ಬಾಯ್ಸ್ ಬಂಟ್ವಾಳ ವರ್ಸಸ್ ಯಂಗ್ ಫ್ರೆಂಡ್ಸ್ ಉರ್ವಾ ನಡುವಿನ ಪಂದ್ಯಾಟ. ಹರ್ಷಾದ್ ಬಜಾಲ್ ಜೊತೆಯಾಗಿ ಸಾಜಿದ್ ಮುಲರಪಟ್ನ. ಎಸೆತಗಾರಿಕಾ ವಿಭಾಗದಲ್ಲಿ ತನ್ನ ಆರಂಭಿಕ ಚೆಂಡನ್ನು ಚುಕ್ಕಿಯಾಗಿಸಿದಂತಹ ಶರಣ್ ಎಂಬ ದಾಳಿಗಾರ. ತೃತೀಯ ತೀರ್ಪುಗಾರರ ಮನವಿಯನ್ನ ಸಲ್ಲಿಸಲಾಗಿದೆ. ಇದೀಗ ಅಂತಿಮ ತೀರ್ಪಂತೂ ಹೊರಬರಲಿಕ್ಕಿದೆ. ವೈಟ್ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬಿದ್ದಿದೆ. ವೈಟ್ ಬಾಲ್ ಮುಖಾಂತರವಾಗಿ ಖಾತೆಯಲ್ಲಿ ಅಂಕವಂತೂ ಪ್ರಾರಂಭಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಚೆಂಡನ್ನು ಮತ್ತೊಮ್ಮೆ ಕೈಗೆತ್ತಿಕೊಳ್ಳಬೇಕಾಗಿದೆ. ಶರಣ್ ಎಸೆತಗಾರಿಕಾ ವಿಭಾಗದಲ್ಲಿ ನೋಡಿ, ಅಲ್ಲಿ ಕವರ್ಸ್ ವಿಭಾಗದಲ್ಲಿ ಕ್ರೀಡಾ ಪ್ರೇಮಿಗಳು ದಯವಿಟ್ಟು ಪ್ಲೀಸ್ ಅಲ್ಲಿಂದ ಎದ್ದು ಹೊರಗಡೆ ಹೋಗಿ. ಶಿಸ್ತನ್ನ ಕಾಪಾಡಿಕೊಳ್ಳಿ. ಚರ್ಚೆಗೆ ಅವಕಾಶವನ್ನು ನೀಡಬೇಡಿ. ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಶರಣ್ ಎಸೆಯಬೇಕಾಗಿದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಅರ್ಷಾದ್ ಕಡೆಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕ್ಷೇತ್ರಪಾಲ ಕಿಲದ ಕಡೆಗೆ ಅತ್ಯುತ್ತಮ ಶೈಲಿ ಹೊಡೆತವಿದು. ಒಂದೋಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ಖಾತೆಯಲ್ಲಿ 2 ಬಂದಿದೆ. ಆರಂಭಿಕ ಪವರ್ ಪ್ಲೇ ಸಂಪೂರ್ಣ ಲಾಭವನ್ನ ಪಡೆಯುವಂತಹ ತಂಡ ಯಾವುದು? ದಾಂಡುಗಾರಿಕೆ ಸ್ಟ್ರೈಕ್ ವಿಭಾಗದಲ್ಲಿ ಕಳೆದ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಅಂಡ್ರಾಮ್ ಕ್ರಿಕೆಟ್ನ ಸ್ಟೈಲಿಶ್ ಆಟಗಾರ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ನಂಬಿಕೆ ಆಟಗಾರ ಸಾಜಿದ್ ಹಾಗೂ ಅರ್ಷಾ ಜೋಡಿ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಈ ಪಂದ್ಯದಲ್ಲಿ ಬಹುತೇಕ ಹಿಡಿತವನ್ನ ಸಾಧಿಸಬೇಕಿದ್ರೆ ವಿಕೆಟ್ಗಳನ್ನು ಕಬಳಿಸಲೇಬೇಕಿದೆ. ಇರುವ ಜೋಡಿ ಜೊತೆಯಾಟವನ್ನು ಮಾಡಿದ್ದಾದಲ್ಲಿ ನಿಸಾರ್ ಅವರೇ 36 ಚೆಂಡು 42 ಚೆಂಡುಗಳ ಮುಂದೆ 50ರ ಗುರಿಯನ್ನ ದಾಟಬಹುದು. ಇಲ್ಲಿ ಓವರಿನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ದ್ವಿತೀಯ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಶರಣ್. ಕಳೆದ ಪಂದ್ಯಾಟದಲ್ಲಿ ನಿರ್ಣಾಯಕ 2 ಬೌಂಡರಿನ ಬಾರಿಸುವ ಮುಖಾಂತರವಾಗಿ ಆ ತಂಡದ ವಿರುದ್ಧವಾಗಿ ಜಯಬೇರಿಯನ್ನು ಬಾರಿಸಲು ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಂತ ಆಟಗಾರ ಸಾಜಿದ್. ದಿಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ರನ್ಸ್ ಆರ್ ಕಮಿಂಗ್ ಫ್ರಮ್ ದ ಬ್ಲೇಡ್ಸ್ ಆಫ್ ಮಿಸ್ಟರ್ ಸಾಜಿದ್. ಖಂಡಿತವಾಗಿಯೂ ಕೂಡ ಕಳೆದ ಪಂದ್ಯಾಟದಲ್ಲಿ ಅದೇ ಭಾಗಕ್ಕೆ ಬೌಂಡರಿಯನ್ನು ಸಿಡಿಸಿದ್ರು. ಆಯೋಜಕರು 1 ನಿಮಿಷ ಪಂದ್ಯವನ್ನು ನಿಲ್ಲಿಸಬೇಕು. ದಯವಿಟ್ಟು ಅಲ್ಲಿಂದ ಎಲ್ಲ ಪ್ರೇಕ್ಷಕರನ್ನ ತೆರವುಗೊಳಿಸಬೇಕು. ಅಲ್ಲಿ ಕ್ಷೇತ್ರಪಾಲಕರಿಗೆ ಅಡಚಣೆ ಆಗ್ತದೆ. ದಯವಿಟ್ಟು ಆಯೋಜಕರು, ಕ್ರಿಕೆಟ್ ಕೂಟದ ವ್ಯವಸ್ಥಾಪಕರು ದಯವಿಟ್ಟು ಅಲ್ಲಿರುವ ಉಳಿದ ಎಲ್ಲ ಪ್ರೇಕ್ಷಕರನ್ನ ತೆರವುಗೊಳಿಸಬೇಕು. ಅಲ್ಲಿ ಕ್ಷೇತ್ರಪಾಲಕರಿಗೆ ಅಡಚಣೆ ಆಗ್ತಾ ಇದೆ. ಯಾವುದೇ ಚರ್ಚೆಗೆ ಆಸ್ಪದ ನೀಡಬೇಡಿ. ಕಳೆದ 16 ದಿನಗಳಿಂದ
ಅವಿರತರ ಪರಿಶ್ರಮ ಪಟ್ಟಿರುವುದು. ಒಂದು ಕ್ರಿಕೆಟ್ ಪಂದ್ಯಾಟವನ್ನ ನಡೆಸಬೇಕಿದ್ರೆ ನಿಜಾರ್ ಅವರೇ 1 ತಿಂಗಳು 2 ತಿಂಗಳು ಪರಿಶ್ರಮ ಪಡಬೇಕು. ಸಾಪಿಯವರ ಬಗ್ಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬಂದಿತ್ತು, ಸಾಪಿಯವರ ಬಗ್ಗೆ ಬಹಳಷ್ಟು ಮಾತುಕತೆಗಳು ಬಂದಿತ್ತು. ಈ ಪಂದ್ಯ ನಡೆಯಲ್ಲ, ಅರ್ಧದಲ್ಲೇ ನಿಂತು ಹೋಗುತ್ತೆ, ಈ ಪಂದ್ಯ ಸಾಧ್ಯವಿಲ್ಲ, ಇದನ್ನು ನಾನು ಸಾಬೀತುಪಡಿಸುತ್ತೇನೆ, ಮುಕ್ತಾಯಗೊಳಿಸುತ್ತೇನೆ, ನನ್ನಿಂದ ಸಾಧ್ಯವಿದೆ, ನಾನು ಸಾಧಿಸಿ ತೋರಿಸ್ತೇನೆ. ಸಾಪಿಯವರಿಗೆ ಚಪ್ಪಾಳೆ ಬರಬೇಕಾಗಿದೆ. 16 ದಿನಗಳಿಂದ ಇಂದು ಅದ್ದೂರಿ ಕ್ರಿಕೆಟ್ ಕೂಟ ನಂದಾವರದಲ್ಲಿ, ಅದು ಕೂಡ ಅಂಡರ್ಆರ್ಮ್ ಕ್ರಿಕೆಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ಲಕ್ಷದ ಪಂದ್ಯಾಟ. ಸಾಪಿಯವರೇ, ನೀವಂತೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಡರ್ಆರ್ಮ್ ಅಭಿಮಾನಿಗಳ ಮನವನ್ನ ಗೆದ್ದಿದ್ರ, ನಿಮ್ಮನ್ನ ಮೆಚ್ಚಲೇಬೇಕಾಗಿದೆ. ಇದು ನಂದಾವರದ ಮೈದಾನ. ನಿಜಾರ್ ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಕೂಡ ಜೋರಾದ ಚಪ್ಪಾಳೆ ತಟ್ಟಬೇಕಾಗಿದೆ. ಪಂದ್ಯಾಕೂಟವನ್ನು ಸಂಘಟಿಸಿದಂತಹ ಸಂಘಟಕರಿಗೆ, ಕೇವಲ ಶಾಫಿಯವರ ಜೊತೆಯಾಗಿ ನಿಂತಹ ಎಲ್ಲಾ ಸಂಘಟನಾ ಮಿತ್ರರಿಗೆ ಖಂಡಿತವಾಗಿಯೂ ಕೂಡ ಇತಿಹಾಸವನ್ನು ಬರೆಯುತ್ತಾ ಇದೆ ನಂದಾವರದ ಈ ಕಾಂಗ್ರೆಸ್ ಟ್ರೋಫಿ 2026. ಹಗಲಿರುಳು ಶ್ರಮಿಸುತ್ತಾ ಅವಿರತ ಶ್ರಮವನ್ನು ಪಟ್ಟಂತ ಒಂದಿಷ್ಟು ಸಂಘಟಕರಿಗೆ ಖಂಡಿತವಾಗಿ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ. ಸುದೀರ್ಘ 16 ದಿವಸಗಳ ಕಾಲ ಈ ಪಂದ್ಯಾಕೂಟದ ಯಶಸ್ಸಿಗಾಗಿ ಶ್ರಮವನ್ನು ಪಟ್ಟವರು ಸಾಜಿದ್, ಯು ಬ್ಯೂಟಿ ಮ್ಯಾನ್. ಖಂಡಿತವಾಗಿಯೂ ಕೂಡ ಚೆಂಡಿನ ಬರುವಿಕೆ, ಆಟಗಾರರ ಉಪಸ್ಥಿತಿಯನ್ನ ಅರಿತುಕೊಂಡು ದಂಡಿಸಬಲ್ಲಂತಹ ಆಟಗಾರನಿದ್ದರೆ ಅದು ಸಾಜಿದ್. ಖಂಡಿತವಾಗಿಯೂ ಕೂಡ ಚೆಂಡನ್ನು ದಂಡಿಸಬೇಕೆಂಬುದು ಮಾತ್ರವಲ್ಲ ಈತನ ಆ ಒಂದು ಧ್ಯೇಯವಾಕ್ಯ. ಚೆಂಡು ಬರುವ ಆ ಒಂದು ಸ್ಥಿತಿಗತಿ, ಚೆಂಡಿನ ಆ ಒಂದು ಚಲನೆ, ಜೊತೆಯಾಗಿ ಕ್ಷೇತ್ರಪಾಲಕರ ಯೋಜನೆಯನ್ನು ಗಮನಿಸಿಕೊಂಡು ಕ್ಲಾಸಿಕಲ್ ಹೊಡೆತಗಳನ್ನ ಬಾರಿಸಬಲ್ಲಂತಹ ಪ್ರತಿಭೆ, ಮೂಲರ ಪಟ್ಟಣದ ಮುತ್ತು ಇದು ಸಾಜಿದ್. ಆರಂಭಿಕ 4 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 6 ಕಾಣಸಿಗುವುದಾದರೆ 5ನೆಯ ಚೆಂಡನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಕೆಲವಾರು ಕ್ಷೇತ್ರಪಾಲಕರ ಬದಲಾವಣೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಾಜಿದ್ ರವರಿಗೆ. 4 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 6. ಶರಣ್ 5ನೆಯ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸೊಗಸಾದ ದಾಳಿ, ಕಮ್ ಬ್ಯಾಕ್ ಅನ್ನು ಮಾಡಿಕೊಂಡು ಅತ್ಯುತ್ತಮ ಕ್ಷೇತ್ರ ಪಾಲನೆಯಾಗಿದೆ. ಜೆಡಿ ಬಾಯ್ಸ್ ಬಂಟ್ವಾಲ್ ವಿರುದ್ಧವಾಗಿ ಯಂಗ್ ಫ್ರೆಂಡ್ಸ್ ಉರುವ ನಡುವಿನ ಪಂದ್ಯಾಟ. ಕೊನೆಯ 1 ಚೆಂಡು ಬಾಕಿ ಇದೆ ಪ್ರಥಮ ಓವರ್ ಮುಕ್ತಾಯವಾಗಲು. 5 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 6. ನೋಡಿ, ಕ್ಯಾಮರಾ ಸ್ಟ್ಯಾಂಡ್ ನಲ್ಲಿ ನಿಂತಿರತಕ್ಕಂತಹ ಎಲ್ಲರೂ ಕೂಡ ದಯವಿಟ್ಟು ಅಲ್ಲಿಂದ ತೆರವಾಗಬೇಕು. ಕೊನೆಯ 1 ಚೆಂಡು ಬಾಕಿ. ಲಾಸ್ಟ್ ಡೆಲಿವರಿ ಆಫ್ ದಿ ಫಸ್ಟ್ ಓವರ್ ಇಸ್ ಇನ್ ಪ್ರೋಗ್ರೆಸ್. ಶರಣ್ ಇಂಟು ಬಾಲ್ ಟು ಸಾಜಿದ್. ದಂಡಿಸಿದ್ರು. ಇಲ್ಲಿ ಆಫ್ಸೈಡ್ ವಿಭಾಗದಲ್ಲಿ ಚೆಂಡು 1 ಬೌನ್ಸ್. ಕ್ಷೇತ್ರಪಾಲಕ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದರ ಮುಖಾಂತರವಾಗಿ ಪ್ರಥಮ ಓವರಿನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 7 ಕಾಣಸಿಗ್ತಾ ಇದೆ. ನೋಡಿ, ದಯವಿಟ್ಟು ಆ ಕ್ಯಾಮರಾ ಸ್ಟ್ಯಾಂಡ್ ಅಲುಗಾಡ್ತಾ ಇದೆ, ದಯವಿಟ್ಟು ಅದರಲ್ಲಿ ಆರ್ಗನೈಸರ್ಸ್ ಅಲ್ಲಿಂದ ಎಲ್ಲರನ್ನ ಹಿಂದಕ್ಕೆ ಸರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ದಯವಿಟ್ಟು ಆ ಕ್ಯಾಮರಾ ಸ್ಟ್ಯಾಂಡ್ ನಲ್ಲಿ ಜಲೀಲ್ ಅವರೇ, ದಯವಿಟ್ಟು ಅಲ್ಲಿಂದ ಆ ವೀಕ್ಷಕರನ್ನ ತೆರವುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆರಂಭಿಕ ಓವರಿನ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 7-0. 7 without loss of any wicket after the completion of a very first over of innings number 1. ಅಪಪ್ರಚಾರಗಳಿಗೆ ಯಾವುದೇ ತಲೆ ಕೊಡಿಸಿಲ್ಲ. ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಸಾಪಿಯವರ ಮುಂದೆ ನಾವು ಬನತೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಸಾಪಿಯವರ ಮುಂದಾಳತ್ವದಲ್ಲಿ ಖಂಡಿತವಾಗಿಯೂ ಮೊಹಮ್ಮದ್ ಅಬ್ದುಲ್ ಶರೀಫ್ ಜೊತೆಯಾಗುತ್ತಾ ಅಬ್ದುಲ್ ಬಶೀರ್, ಮೊಹಮ್ಮದ್ ಶರೀಫ್, ಹೈದರ್ ಅಲಿ, ಅಬ್ದುಲ್ ಅಜೀಜ್, ನಾಸೀರ್ ಹುಸೇನ್ ಜೊತೆಯಾಗುತ್ತಾ ಸೈಫುಲ್ಲಾ. ನಂದಾವರದ ಬಹಳಷ್ಟು ಮಂದಿ ಕೂಡ ವಿರತ ಪರಿಶ್ರಮವನ್ನು ಪಟ್ಟಿದ್ದೀರಾ. ಟೀಕೆ ಟಿಪ್ಪಣಿಗಳು, ಅಪಪ್ರಚಾರಗಳು, ಯಾವುದೇ ಒಂದು ಕಾರ್ಯಕ್ರಮ ನಡೆಯಬೇಕಿದ್ರೆ ಇಂತಹ ಮಾತುಕತೆಗಳು ಕೇಳಿ ಬರಬೇಕು. ಹಾಗಾದ್ರೆ ಮಾತ್ರ ನಮಗೆ ಸಾಧ್ಯ ಮಾಡಲು ಪಂದ್ಯ. ಖಂಡಿತವಾಗಿಯೂ ಇದನ್ನು ಸಾಧಿಸಿದ್ದೀರಾ, ಖಂಡಿತವಾಗಿ ಮೆಚ್ಚಲೇಬೇಕಾಗಿದೆ. ಕಲಂದರ್ ಸಾಪಿಯವರ ಜೊತೆಗೆ ಸೇರತಕ್ಕಂತಹ ಮೊಹಮ್ಮದ್ ಶರೀಫ್, ಅಬ್ದುಲ್ ಬಶೀರ್, ಹೈದರ್ ಅಲಿ, ಅಬ್ದುಲ್ ಅಜೀಜ್, ನಾಸೀರ್ ಹುಸೇನ್, ಶಫೀಯುಲ್ ಅವರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾನೆ. ಅದ್ದೂರಿಯ ಪಂದ್ಯಾಟಕ್ಕೆ ಸಾಕ್ಷಿಯಾಗ್ತದೆ. ಮೊದಲ ಓವರ್ ಮುಕ್ತಾಯದ ಬಳಿಕ 7 ಓಟವನ್ನು ಗಳಿಸಿ ಆಡ್ತಾ ಇದೆ ಯಂಗ್ ಫ್ರೆಂಡ್ಸ್ ಉರುವ ತಂಡ. ದ್ವಿತೀಯ ಓವರ್ ಜವಾಬ್ದಾರಿಯನ್ನ ಕೈಗೆ ನಿಲ್ಲಾಗ್ತಾ ಇದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ರಕ್ಷಕರವರಿಗೆ ಜವಾಬ್ದಾರಿಯನ್ನು ಒಪ್ಪಿಸಲಾಗ್ತದೆ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಅಂಡರ್ಆರ್ಮ್ ಕ್ರಿಕೆಟ್ ನ ಶೈಲಿ ಆಟಗಾರ ಸಾಜಿದ್ ಅವರ ಕಡೆಗೆ ಪ್ರಥಮ ಚೆಂಡು. ಶ್ರೇಷ್ಠ ದಾಳಿಗಾರಿಕೆ, ಎಸೆತಕ್ಕೆ ತಕ್ಕ ಆಟವಿದು, ಜಾಣ್ಮೆಯ ಆಟ, ಸೊಗಸಾದ ಆಟವಿದು. ಚೆಂಡಿನ ಗತಿಯನ್ನು ಅರಿತು ಆಡಿದ್ರು. ಚೆಂಡು ಬಂದ ಕಡೆಗೆ ದಂಡುಗಾರಿಕೆಯನ್ನ ಮುಂದುವರಿಸಿದರೆ ಸಾಜಿದ್ ರವರಿಗೆ ಸುವರ್ಣಾವಕಾಶಗಳು ಬರ್ತಾ ಇದೆ. ತಾವು 20ಕ್ಕೂ ಅಧಿಕ ವೈಯಕ್ತಿಕ ಮೊತ್ತವನ್ನ ಗಳಿಸಿದ್ದಾದಲ್ಲಿ ತೌಹೀದ್ ಹಾಗೂ ಪಟ್ಟಣ ಫ್ರೆಂಡ್ಸ್ ಕಡೆಯಿಂದ 5,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗ್ತದೆ ಸಾಜಿದ್ ರವರಿಗೆ. ಸಾಜಿದ್ ಅವರ ಆಟ ನೋಡಲು ಬಹಳಷ್ಟು ಮಂದಿ ಬಂದ ಕಾರಣ ಅವರು ಅಂಡರ್ಆರ್ಮ್ ಕ್ರಿಕೆಟ್ ಕನ್ನಂತವರು ಅತ್ಯುತ್ತಮ ದಾಂಡಿಗ. ಇಲ್ಲಿ ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡಿದ್ದಾರೆ. ಅರ್ಷಾದ್ ರವರಿಗೆ ಸ್ಟ್ರೈಕ್ ಅನ್ನು ಒಪ್ಪಿಸದೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಈ ಪಂದ್ಯದಲ್ಲಿ ಮರು ವಾಪಸ್ಸತಿಯನ್ನ ಮಾಡಬೇಕಿದ್ರೆ ವಿಕೆಟ್ ಗಳನ್ನ ಜೊತೆ ಆಟವನ್ನು ಮುರಿಯಲೇಬೇಕಾಗಿದೆ. ನಿಜಾರ್ 42 ಚೆಂಡುಗಳ ಪಂದ್ಯವಿದು. ಎಷ್ಟು ಮೊತ್ತವನ್ನು ಗಳಿಸಬಹುದು, ಎಷ್ಟು ಮೊತ್ತವನ್ನು ಗಳಿಸಿದ್ರೆ ಜೆಡಿ ಬಾಯ್ಸ್ ತನ್ನ ಟಾರ್ಗೆಟ್ 50 ಗುರಿಯನ್ನು ದಾಟಿದ ಖಂಡಿತವಾಗಿ ಗೆಲ್ಲಬಹುದೇ ಪ್ರಶ್ನೆಯಾಗಿ ನಿಂತುಕೊಳ್ತಾ ಇದೆ. 7 ಚೆಂಡುಗಳ
ದಂಡುಗಳನ್ನು ಬಳಸಿಕೊಂಡು ಖಾತೆಯಲ್ಲಿ 8 ಓಟವನ್ನು ದಾಖಲಿಸಿಕೊಂಡಿದ್ದಾರೆ. ಗ್ಯಾಪ್ ಶಾಟ್ ಅಂಡ್ ಇಟ್ಸ್ ಅ ಸ್ಯಾಂಡ್ವಿಚ್. ಸೊಗಸಾದ ರೀತಿಯ ದಂಡುಗಾರಿಕೆ ಇದು. ಸಾಜಿದ್ ರವರ ಅದೇ ರೀತಿಯಲ್ಲಿನ ದಂಡುಗಾರಿಕೆ ಇಲ್ಲಿ ಅರ್ಷಾದ್ ರವರ ಕಡೆಯಿಂದ ಬರುತ್ತಾ ಇದೆ. ಕೆಲವೊಮ್ಮೆ ನೈಜ ಕ್ರಿಕೆಟ್ ಅಭಿಮಾನಿಗಳಿಗೆ, ಟ್ರೂ ಕ್ರಿಕೆಟ್ ಫ್ಯಾನ್ಸ್ ಗಳಿಗೆ ಖಂಡಿತವಾಗಿ ಕೂಡ ದೊಡ್ಡ ಸಿಕ್ಸರ್ಗಳಿಗಿಂತ ಮಿಗಿಲಾಗಿ ವಿರಾಟ್ ಕೊಹ್ಲಿ ಅವರು ಬಾರಿಸುವಂತಹ ಆ ಒಂದು ಕವರ್ ಡ್ರೈವ್ ಆಗಿರಲಿ, ಸಚಿನ್ ತೆಂಡೂಲ್ಕರ್ ಅವರು ಬಾರಿಸುವಂತಹ ಸ್ಟ್ರೈಟ್ ಆಗಿರಲಿ, ರೈನರ್ ಅವರು ಬಾರಿಸುವಂತಹ ಇನ್ಸೈಡ್ ಔಟ್, ಇಂತಹ ಹೊಡೆತಗಳು ಖಂಡಿತವಾಗಿ ಕೂಡ ದೊಡ್ಡ ಸಿಕ್ಸರ್ಗಳಿಗಿಂತ ಮಿಗಿಲಾಗಿ ನೋಡುಗರ ಕಣ್ಮನವನ್ನು ಸೆಳೆಯಲಿಕ್ಕಿದೆ. ಅಂತಹ ಆ ಶಾಟ್ಗಳನ್ನ ಅನ್ರಾಮ್ ಕ್ರಿಕೆಟ್ ನಲ್ಲಿ ಪರಿಚಯಿಸ್ತಾ ಇದ್ದಾರೆ ಸಾಜಿದ್. ಖಂಡಿತವಾಗಿಯೂ ಕೂಡ ಕ್ಲಾಸಿಕಲ್ ಹೊಡೆತಗಳ ಮುಖಾಂತರವಾಗಿ ತಂಡವನ್ನ ಮುನ್ನಡೆಸುವುದಾದರೆ ಆರಂಭಿಕ 2 ಚೆಂಡುಗಳಲ್ಲಿ 3 ಓಟದ ಗಳಿಕೆಯಾಗಿದೆ. ರಕ್ಷಕ್ ತನ್ನ 3ನೇ ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ಬಹಳಷ್ಟು ಅವಿರತ ಶ್ರಮವನ್ನು ಪಟ್ಟಂತಹ ಜನಾಬ್ ಶರೀಫ್ ರವರ ಅಧ್ಯಕ್ಷತೆಯಲ್ಲಿ ಶಾಫಿ ಬಾಯ್, ಅದೇ ರೀತಿ ಫಾರೂಕ್ ಬಾಯ್, ಅದೇ ರೀತಿ ಸೈಫುಲ್ಲಾ, ಅದೇ ರೀತಿ ಬಶೀರ್ ಬಾಯ್, ನಾಸೀರ್, ಅದೇ ರೀತಿ ಮೋನು, ರಂಶಾದ್, ನವಾಜ್, ಬಹಳಷ್ಟು ಯುವಕರ ತಂಡ ಮತ್ತು ಈ ಊರಿನ ಬಹಳಷ್ಟು ಯುವಕರು Bajal walking back to the pavilion, big fish in the net. That's it. ಸೊಗಸಾದ ರೀತಿಯ ದಾಳಿಗಾರಿಕೆ ಆಗ್ತಾ ಇದೆ. ಆರಂಭಿಕ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತಹ ಪ್ರತಿಭೆ ಅರ್ಷಾದ್ ಬಜಾಲ್ ಅವರ ನಿರ್ಗಮನವಾಗಿದೆ. ಓವರ್ ನಂಬರ್ 2ರ ಆರಂಭಿಕ 3 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 10 ಕಾಣ ಸಿಗ್ತಾ ಇದೆ. 10ಕ್ಕೆ 1 ನಂಬರ್ 3ನೇ ಕ್ರಮಾಂಕದಲ್ಲಿ ಸಂತು ಬಂಟ್ವಾಲ್. 10 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಒಂದು ಕಡೆಯಲ್ಲಿ ಸಾಜಿದ್ ಅವರಿದ್ದಾರೆ. ಹ್ಯಾವ್ ಅ ಲುಕ್ ದಟ್ ಇನ್ ರಿಪ್ಲೇ. ದೊಡ್ಡ ಹೊಡೆತವೇ ಆಗಿತ್ತು. ಗಿತೇಶ್ ಅವರ ಭದ್ರಬೊಗಸಿಯಲ್ಲಿ ಸೇರಿಕೊಂಡ ಆ ಚೆಂಡು ಇರುವ ಕ್ಷೇತ್ರ ಪಾಲಕರಿಗೆ ಮಾತ್ರ ಸೀಮಾರಿಕೆ ಗಡಿ ಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಪವರ್ ಪ್ಲೇಯ ಚಾಲ್ತಿಯಲ್ಲಿ. ಒಂದಾದರೆ ಓವರ್ ದ ಫೀಲ್ಡರ್ಸ್, ಇಲ್ಲದಾದರೆ ಇಲ್ಲಿ ಗ್ಯಾಪ್ ಶಾಟ್ ಅನ್ನು ಬಾರಿಸಲು ಸಾಧ್ಯವಾಗದ ರೀತಿಯಲ್ಲಿ 30 ಗಜಗಳ ಒಳಭಾಗದಲ್ಲಿ ಒತ್ತೊತ್ತಾಗಿ ನಿಂತಿದ್ದಾರೆ ಕ್ಷೇತ್ರ ಪಾಲಕರು. ಸೀಮಾರಿಕೆ ಗಡಿ ಭಾಗದಿಂದ ವಿಶಾಲ್ ರವರನ್ನು ಒಳಕ್ಕೆ ತರಿಸಲಾಗಿದೆ. ಮಗುದಿರುವ ಕ್ಷೇತ್ರ ಪಾಲಕನ ಉಪಸ್ಥಿತಿ. ಬಲಗೈ ದಾಂಡಿಗನಿಗೆ ಫಾರ್ವರ್ಡ್ ಡೀಪ್ ಸ್ಕ್ವೇರ್ ಲೆಗ್. ಈ ಕ್ಷೇತ್ರ ಪಾಲಕರ ಆಯೋಜನೆಯನ್ನು ಗಮನಿಸಿಕೊಂಡು ಚೆಂಡನ್ನು ದಂಡಿಸುವರು. ಸಂಪೂರ್ಣವಾಗಿ ಖಾಲಿಯಾಗಿದೆ ಡೀಪ್ ವಿಭಾಗದ ಆಫ್ ಸೈಡ್. ಲಾಂಗ್ ಆನ್ ಅಂಡ್ ಡೀಪ್ ಸ್ಕ್ವೇರ್ ಲೆಗ್. ಖಂಡಿತವಾಗಿ ಕೂಡ ಆ ಟೈಟ್ ಲೆಗ್ ಸೈಡ್ ಫೀಲ್ಡಿಂಗ್ ಸೆಟಪ್ ಹಿಯರ್ ಫಾರ್ ಸಂತು ಬಂಟ್ವಾಲ್. ರಕ್ಷಕ್ ಅವರನ್ನ ಇಲ್ಲಿ ದ್ವಿತೀಯ ಓವರಿನ ಜವಾಬ್ದಾರಿ ಅರ್ಪಿಸಿಕೊಂಡು ಕೊಡುವುದಾದರೆ ಹೇಳಿದ್ದೆ, ಆಫ್ ಸೈಡ್ ಖಾಲಿಯಾಗಿದೆ. ಸ್ವಿಚ್ ಹಿಟ್ಟಿಗೆ ಪ್ರಯತ್ನ ಬಂತು, ಆದರೆ ನಿರೀಕ್ಷಿತ ಮಟ್ಟದ ಸಂಪರ್ಕ ಕಂಡುಕೊಂಡಿಲ್ಲ. ವೈಡ್ ಅನ್ನತಕ್ಕಂಥ ತೀರ್ಪು. ತಂಡದ ಗಳಿಕೆಯಲ್ಲಿ ಒಟ್ಟು ಖಾತೆಯಲ್ಲಿ 11 ಓಟ ಬಂದಿದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಚೆಂಡಿಗೆ ಸಾಗ್ತಾ ಇದ್ದಾವೆ. ರಕ್ಷಕ ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ಸ್ವಿಚ್ ಹಿಟ್ಟಿಗೆ ಪ್ರಯತ್ನ. ಸಾಜಿದ್ ರವರ ಪ್ರತಿಯೊಂದು ಸಿಕ್ಸರಿಗೆ ಶರೀಫ್ ಸಿದ್ರಾರ್ ಅವರಿಂದ ₹1000 ಘೋಷಣೆಯಾಗ್ತಾ ಇದೆ. ಘೋಷಣೆಗಳು ಹಲವಾರು ಬರುತ್ತಾ ಇದೆ. 20 ಅಂಕಕ್ಕಿಂತಲೂ ಮಿಗಿಲಾಗಿ ಅದೇ ರೀತಿಯಲ್ಲಿ ಸಿಕ್ಸರ್ಗಳು ಅದೇ ರೀತಿಯಲ್ಲಿ ಪಂದ್ಯಾಟವನ್ನು ಗೆಲ್ಲಿಸಿಕೊಟ್ಟರೆ, ಆದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವುದೇ ಘೋಷಣೆಗಳಿಗಿಂತ ಮಿಗಿಲಾಗಿ ತಂಡ ಗೆದ್ದುಕೊಳ್ಳಬೇಕೆಂಬ ಪಣವನ್ನು ತೊಟ್ಟಾಡ್ತಾ ಇದ್ದಾರೆ ಸಾಜಿದ್ ಜೊತೆಯಾಗಿ ಸಂತು. ಆದರೆ ಇಲ್ಲಿ ದಾಳಿಗಾರಿಕಾ ವಿಭಾಗದಲ್ಲೂ ಕೂಡ ತನ್ನ ಸರ್ವಸ್ವವನ್ನು ಕೂಡ ತಂಡಕ್ಕೋಸ್ಕರ ಇಲ್ಲಿ ಮುಡಿಪಾಗಿರಿಸಿಕೊಂಡು ದಾಳಿಗಾರಿಕಾ ವಿಭಾಗದಲ್ಲಿ ಸನ್ನದ್ಧ ಹೋರಾಟದೊಂದಿಗೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. 5 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 12ಕ್ಕೆ 1. ಅಂತಿಮ 1 ಚೆಂಡನ್ನು ಎಸೆಯಬೇಕಾಗಿದೆ ರಕ್ಷಕ ದಾಳಿಗಾರಿಕೆ ಭಾಗದಲ್ಲಿ. ತಂಡವನ್ನು ಯಂಗ್ ಫ್ರೆಂಡ್ಸ್ ಉರುವ ತಂಡವನ್ನು ಗಮನಿಸಲೇಬೇಕಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಜ್ಮಲ್ ರವರನ್ನ ನೆನಪಿನಂಗಲಕ್ಕೆ ತರದೇನೆ ಅನಿವಾಸಿ ಭಾರತೀಯನಿಗೆ ಪಂದ್ಯವನ್ನು ವೀಕ್ಷಿಸಿದರೆ ಇಲ್ಲಿ ಓವರಿನ ಕೊನೆಯ 1 ಚೆಂಡನ್ನು ರಕ್ಷಕ್ ಎದುರಿಸಿ ಆಡುವಂತ ಆಟಗಾರ ಸಾಜಿದ್ ರವರ ಕಡೆಗೆ. ದ್ವಿತೀಯ ಓವರ್ ಪವರ್ ಪ್ಲೇ ಅಂತಿಮ ಚೆಂಡು. ರಕ್ಷಕ್ ಇಲ್ಲಿ ಸಾಜಿದ್ ಸೊಗಸಾಗಿದ್ದು ದಾಳಿ ಕ್ಷೇತ್ರಪಾಲಕದ ಕಡೆಗೆ ಅದ್ಭುತ ಶೈಲಿ ಬಡಿತ ಸಾಜಿದ್ ಬ್ಯಾಟ್ ಮುಖೇನವಾಗಿ ಸೊಗಸಾಗಿರತಕ್ಕಂಥ ಬೌಂಡರಿ. ಇದು ಅಂಡರ್ ಆರ್ಮ್ ಕ್ರಿಕೆಟ್ ಸ್ಟೈಲಿಶ್ ಆಟಗಾರ, ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಆಡಬಲ್ಲಂತ ಆಟಗಾರ, ಪವರ್ ಪ್ಲೇ ಗೇಲಿ ಪಡಿಸಿದಂತ ಆಟಗಾರ. ಈ ಪರಿಸ್ಥಿತಿಗೆ ತಕ್ಕಂತ ಬೌಂಡರಿಯೊಂದಿಗೆ ಓವರ್ ನಂಬರ್ 2 ಮುಕ್ತಾಯ, ಪವರ್ ಪ್ಲೇ ಮುಕ್ತಾಯ. ಯಂಗ್ ಫ್ರೆಂಡ್ಸ್ ಉರ್ವ ತಂಡದ ಗಳಿಕೆಯಲ್ಲಿ 16ಕ್ಕೆ 1 ವಿಕೆಟ್ ನಷ್ಟದಲ್ಲಿದೆ.
2 ಓವರ್ಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ ಕಾಣಸಿಗ್ತಾ ಇರುವಂತದ್ದು 16 ಆನ್ ದ ಸ್ಕೋರ್ ಕಾರ್ಡ್ ಫಾರ್ ದ ಲಾಸ್ ಆಫ್ 1 ವಿಕೆಟ್. 16 ಕಾಣಸಿಗ್ತಾ ಇದೆ ಖಾತೆಯಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ. 8 ಎಂಬ ಅಂಕಪಟ್ಟಿಯನ್ನು ಕಟ್ಟಿಕೊಂಡು ಕರೆಂಟ್ ರನ್ನೊಂದಿಗೆ ಮುಂದಕ್ಕೆ ಸಾಗ್ತಾ ಇದೆ ದಂಡುಗಾರಿಕಾ ವಿಭಾಗ. ಪ್ರಮುಖವಾಗಿ ಆಯೋಜಕರಾಗಿರತಕ್ಕಂತಹ ಕಲಂದರ್ ಶಾಫಿ ಅವರ ಜೊತೆಯಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ, ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೊಹಮ್ಮದ್ ಶರೀಫ್ ಜೊತೆಯಾಗಿ ಅಬ್ದುಲ್ ಬಶೀರ್ ಜೊತೆಯಾಗಿ ಹೈದರ್ ಅಲಿ, ಅಬ್ದುಲ್ ಅಜೀಜ್, ನಾಸಿರ್ ಹುಸೇನ್, ಅದೇ ರೀತಿಯಲ್ಲಿ ಸೈಫುಲ್ಲಾ ಫಾರೂಕ್ ರವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ರಮ್ಶಾದ್, ನವಾಸ್, ಅದೇ ರೀತಿಯಲ್ಲಿ ಶಮೀರ್ ಇವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸೆಮಿಫೈನಲ್ ನಂಬರ್ 1 ಚಾಲ್ತಿಯಲ್ಲಿ ಆರಂಭಿಕ ಸೆಮಿಫೈನಲ್ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸಿನ ಆರಂಭಿಕ 2 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟಾಗಿ 16 ಕಾಣಸಿಗ್ತಾ ಇದೆ. 2 ಬಲಿಷ್ಠ ತಂಡಗಳು, ಮಂಗಳೂರು ಪೂಲ್ನ 2 ಬಲಿಷ್ಠ ತಂಡಗಳು ಸೆಣಸಾಡುತ್ತಾ ಇದೆ ಕೆತ್ತರೆ ಫೈನಲ್. ಸೋತರೆ ಕಳೆದೆರಡು ದಿನಗಳಿಂದ ಆಡಿದಂತ ನೆನಪಿನೊಂದಿಗೆ ಪಂದ್ಯಾಟದಿಂದ ಹೊರಕ್ಕೆ ಅರ್ಥಾತ್ ಮನೆಗೆಂದೇಳಬಹುದಾಗಿದೆ. 2 ಓವರ್ಗಳಲ್ಲಿ 16 ಅಂಕವನ್ನು ದಾಖಲಿಸಿಕೊಂಡರು. ತೃತೀಯ ಓವರಿನ ಜವಾಬ್ದಾರಿಯನ್ನ ಕಿರಣ್ ಅವರಿಗೆ ಅರ್ಪಿಸಲಾಗಿದೆ. ಸಂತು ಅವರ ಕಡೆಗೆ ತೃತೀಯ ಓವರಿನ ಆರಂಭಿಕ ಚೆಂಡು. ಮತ್ತೆಯೂ ಕೂಡ ಸ್ವಿಚ್ ಹಿಟ್ಟಿಗೆ ಪ್ರಯತ್ನ. ಸತತವಾಗಿರತಕ್ಕಂಥ ವೈಫಲ್ಯತೆ ಸ್ವಿಚ್ ಹಿಟ್ ನಲ್ಲಿ ಖಂಡಿತ. ಆ ಭಾಗದಲ್ಲಿ ಕ್ಷೇತ್ರ ಪಾಲಕರ ಆಯೋಜನೆಯಾಗಿದೆ. ಪವರ್ ಪ್ಲೇ ಮುಕ್ತಾಯದ ಬಳಿಕವೂ ಕೂಡ ಸ್ವಿಚ್ ಹಿಟ್ ನ ಪ್ರಯತ್ನವನ್ನು ಮಾಡುವಾಗ ಸ್ವಿಚ್ ಹಿಟ್ ಪ್ರಯತ್ನವನ್ನ ಪಡುವಾಗ ಆ ಭಾಗದಲ್ಲಿ ಕ್ಷೇತ್ರ ಪಾಲಕರ ಆಯೋಜನೆಯನ್ನು ಗಮನಿಸಿಕೊಳ್ಬೇಕು. ಸಾಫ್ಟ್ ಅಂಡ್ ಡಿಫೆನ್ಸ್ಗೆ ಪ್ರಯತ್ನವನ್ನ ಪಟ್ಟರು, ಆದರೆ ರಕ್ಷಣಾತ್ಮಕ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ರಿಪ್ಲೇ ಮುಖಾಂತರವಾಗಿ ಗಮನಿಸಿಕೊಳ್ಳಲೇಬೇಕಾದ ಚೆಂಡು ಯಾವ ರೀತಿಯಲ್ಲಿ ತಿರುವನ್ನ ಪಡಕೊಂಡಿತ್ತು. ಖಂಡಿತವಾಗಿಯೂ ಕೂಡ ಕಿರಣ್ ರವರ ಮೋನಚೀನ ದಾಳಿಗಾರಿಕೆ ಪಿಚ್ಚಾದ ಬಳಿಕ ಸೊಗಸಾದ ರೀತಿಯ ತಿರುವನ್ನ ಪಡಕೊಂಡ ಚೆಂಡು. ಇಲ್ಲಿ ಕಿರಣ್ ಅವರು ಪ್ರಮುಖ ದಾಂಡಿಗನ ವಿಕೆಟ್ ಅನ್ನ ಪಡಕೊಳ್ತಾ ಇದ್ದಾರೆ. ಶ್ರೇಷ್ಠ ಮಟ್ಟದ ಆಫ್ ಕಾರ್ಟರ್. ಇಲ್ಲಿ ಕಿರಣ್ ಎಸೆತಗಾರಿಕಾ ವಿಭಾಗದಲ್ಲಿ 2ನೇ ಚೆಂಡಲ್ಲಿ ಪ್ರಮುಖ ದಾಂಡಿಗನ ವಿಕೆಟ್ ಅನ್ನ ಪಡಕೊಳ್ತಾ ಇದ್ದಾರೆ. Santu Bantwal walking back to the pavilion without scoring any runs from this over. Big fish in the net again. The second wicket is down. Scorecard shows 16 for the loss of 2 wickets. ನಂಬರ್ 4ನೇ ಕ್ರಮಾಂಕದಲ್ಲಿ ರಾಜೇಶ್ ಉಬಾರ್. ನ್ಯೂ ಫ್ರೆಂಡ್ಸ್ ಕೃಷ್ಣಾಪುರ ವಿರುದ್ಧವಾಗಿ ರೆಡ್ ವಿಂಗ್ಸ್ ಕುಂಜತ್ತಬೈಲ್ ನಡುವಿನ ಪಂದ್ಯಾಟವಾಗಿರುತ್ತೆ ಮುಂದಿನದು. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. 2 ತಂಡದ ಆಟಗಾರರು ಸಜ್ಜಾಗಿ ನಿಲ್ಲಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಪ್ರಸ್ತುತ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಗೆದ್ದರೆ ನೇರವಾಗಿ ಫೈನಲ್, ದ ಗ್ರ್ಯಾಂಡ್ ಫಿನಾಲೆಗೆ ಲಗ್ಗಿ ಇಡುವಂತಹ ಆ ತಂಡ ಯಾವುದಾಗಿರಬಹುದು ಕಾದು ನೋಡಬೇಕಾಗಿದೆ. ಕೆಲವಾರು ಪ್ರಶ್ನೆಯನ್ನ ಮುಂದೆ ಕೆಟ್ಟಿದ್ದರು ಮಜೀದ್ ಮಲ್ಲೂರ್ ಅವರು. ಖಂಡಿತವಾಗಿಯೂ ಕೂಡ 42 ಚೆಂಡುಗಳು, ಈ ಹೊನಲು ಬೆಳಕು, ಈ ಒತ್ತಡ, ಈ ಸೆಮಿಫೈನಲ್ ಕಾಳಗ, ಈ ಎದುರಾಳಿ ತಂಡದಲ್ಲಿನ ದಾಂಡಿಗರು ಎಲ್ಲದರ ಮುಖಾಂತರವಾಗಿ ಗಮನಿಸಿಕೊಂಡು ಹೇಳುವುದಾದರೆ 42 ಚೆಂಡುಗಳ ಪೈಕಿ ಇಲ್ಲಿ ದಾಖಲಿಸಿಕೊಂಡದ್ದು 14 ಚೆಂಡುಗಳನ್ನು, 15 ಚೆಂಡುಗಳನ್ನು ಬಳಸಿಕೊಂಡು 16 ಓಟಗಳನ್ನ, 42 ಚೆಂಡುಗಳಲ್ಲಿ 45-50 ಆಸುಪಾಸಿನಲ್ಲಿ ಗಳಿಸಿಕೊಂಡರೆ ಖಂಡಿತವಾಗಿ ಕೂಡ ಸುನಿಶ್ಚಿತವಾಗಿ ಅತ್ಯುತ್ತಮ ದಾಳಿಗಾರಿಕೆಯೊಂದಿಗೆ ಗೆದ್ದುಕೊಳ್ಳಬಹುದಾಗಿದೆ ಉರ್ವ ತಂಡಕ್ಕೆ. ಆದರೆ ಎಸೆತಗಾರಿಕಾ ವಿಭಾಗದಲ್ಲಿ ಕಿರಣ್ ಮೋಡಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಾರಣ ತನ್ನ 3 ಚೆಂಡುಗಳಲ್ಲಿ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. 4ನೇ ಚೆಂಡು ರಾಜೇಶ್ ಅವರ ಕಡೆಗೆ. ಇಲ್ಲಿ ರಕ್ಷಣಾತ್ಮಕ ಹೊಡೆತದ ಪ್ರಯತ್ನ. ಫೇಸ್ ಎಸೆತಕ್ಕೆ ಸರಿಯಾದ ರೀತಿಯಲ್ಲಿ ಗೌರವಾನ್ವಿತ ದಂಡುಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಲೂಸ್ ಡೆಲಿವರೀಸ್ಗೆ ಸರಿಯಾದ ರೀತಿಯ ಪ್ರಹಾರವನ್ನು ಮಾಡಬಲ್ಲಂತಹ ದಾಂಡಿಗರು ಪ್ರಸ್ತುತಿ ಇದೆ. 4 ಚೆಂಡುಗಳ ಆ ಆಟಗಾರಿಕೆಯ ಪೈಕಿ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟ ಈ ಕಿರಣ ಎಂಬ ಈ ದಾಳಿಗಾರ ತನ್ನ 5ನೇ ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. 17 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. 17ಕ್ಕೆ 2. 17 for the loss of 2 wickets. 4 ಚೆಂಡುಗಳ ಮುಕ್ತಾಯದ ಬಳಿಕ 5ನೇ ಚೆಂಡಿಗೆ ಸಾಕ್ತಾ ಇದ್ದಾವೆ. ಸೊಗಸಾದ ದಂಡನೆ, ನೈಸ್ ಟು ವಾಚ್. ಖಂಡಿತವಾಗಿ ಕೂಡ ಇಂತಹ ಕ್ಲಾಸಿಕಲ್ ಹೊಡೆತಗಳಿಗೆ ಹೆಸರುವಾಸಿಯಾದ ಆಟಗಾರ ಸಾಜಿದ್. 5ನೇ ಚೆಂಡಲ್ಲಿ 1 ಅಂಕದ ಗಳಿಕೆಯಾಗುವಾಗ 18 ಖಾತೆಯಲ್ಲಿ 18ಕ್ಕೆ 2 ರಾಜೇಶ್ ಅವರ ಉಪಸ್ಥಿತಿ ಇದೆ.
ತಂಡವನ್ನ ಕಟ್ಟಿ ಬೆಳೆಸಬೇಕಾದ ಇನ್ನಿಂಗ್ಸ್ ಅನ್ನ ಕಟ್ಟಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ ಈ ಇರುವ ದಾಂಡಿಗರಿಗೆ. ಜೊತೆಗಾರಿಕೆ ಅತ್ಯವಶ್ಯಕವಾಗಿದೆ. ಉಲ್ಟಾ ದಂಡಿಗ ಪ್ರಯತ್ನ ಇಲ್ಲಿ ನಾಟಕೀಯ ಪ್ರದರ್ಶನವಾಗಿದೆ ಗುಟ್ಟಪಾಲಕನಿಂದ. ಕೊನೆಯ ಚೆಂಡು ವಾಡೆನೋವಾ ಎಸೆದದ್ದು 6 ಚೆಂಡು, ಪಡಕೊಂಡದ್ದು 1 ವಿಕೆಟ್. ಇಲ್ಲಿ 2 ಅಂಕವನ್ನು ಮಾತ್ರ ಬಿಟ್ಟು ಕೊಟ್ಟಂತಹ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. 3 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟಾಗಿ 18-18ಕ್ಕೆ 2. ಮುಕ್ತಾಯ ತಂಡದ ಗಳಿಕೆಯಲ್ಲಿ 18 ಓಟ ಬಂದಿದೆ. ರಕ್ಷಕ ದಾಳಿಗಾರಿಕೆ ಭಾಗದಲ್ಲಿ ಆಡುವ ತುದಿಯಲ್ಲಿ ದಾಂಡಿಗ ಸಾಜಿದ್ ಅವರ ಕಡೆಗೆ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು. ನೆಲಮಟ್ಟದ ದಾಳಿ, ಚೆಂಡಿಗೂ ದಂಡಿಗೆ ಯಾವುದೇ ಸಂಪರ್ಕವನ್ನು ಕೂಡ ಕಾಣ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತದೆ. ಈ ರೀತಿಯ ದಾಳಿಗಾರಿಕೆಗೆ ತಂಡ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಕಾಯ್ತಾ ಇತ್ತು. ಇಲ್ಲಿ ಆರಂಭಿಕ ಚೆಂಡು ಚುಕ್ಕಿ ಆಗುವುದು, ಕಳೆದ ಓವರ್ ಕೂಡ ಅತ್ಯುತ್ತಮ ದಾಳಿಗಾರಿಕೆ ನಿಭಾಯಿಸಿದ್ರು. ಮತ್ತೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ರಕ್ಷಕ ಕ್ಷೇತ್ರ ಪಾಲಕರನ್ನು ಸಜ್ಜುಪಡಿಸಿದೆ. ಆರಂಭಿಕ ವಿಕೆಟ್ ನಡು ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ರಾಜೇಶ್ ಒಬಾರ್ ಹಾಗೂ ಸಾಜಿದ್ ಆಡುವ ತುದಿಯಲ್ಲಿ ಓವರಿನ ದ್ವಿತೀಯ ಚೆಂಡು. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ದ್ವಿತೀಯ ಚೆಂಡು ಎಸೆಯಬೇಕು. ಸೊಗಸಾಗಿತ್ತು ದಾಳಿ, ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಮಗದೊಂದು ಡಾಟ್ ಬಾಲ್. ಸತತವಾಗಿ ಚುಕ್ಕಿ ಚೆಂಡುಗಳು, ಪ್ರತಿ ಚೆಂಡುಗಳು ಕೂಡ ಬಹಳಷ್ಟು ಮಹತ್ವಪೂರ್ಣ ಕೊಡಲಿಕ್ಕಿದೆ ಪಂದ್ಯದಲ್ಲಿ. ಮೊದಲ ಸೆಮಿಫೈನಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಂಡರ್ ಆಫ್ ಕ್ರಿಕೆಟ್ ನಲ್ಲಿ 5 ಲಕ್ಷದ ಪಂದ್ಯಾಟ ಕಾಂಗ್ರೆಸ್ ಟ್ರೋಫಿ ಸಾಗ್ತಾ ಇದೆ. ಮತ್ತೆ ರಕ್ಷಕ್ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ 3ನೇ ಚೆಂಡು. ಸೊಗಸಾಗಿತ್ತು ದಾಳಿ. ಸತತವಾಗಿ ತೃತೀಯ ಚೆಂಡು ಚುಕ್ಕಿ ಆಗ್ತದೆ. ರಕ್ಷಕ್ ತಂಡಕ್ಕೆ ರಕ್ಷಣೆಯನ್ನು ನೀಡ್ತದೆ. ಇಲ್ಲಿ ಕಳೆದ ಪಂದ್ಯದ ನಿನ್ನೆ ದಿವಸ ಕೂಡ ಬಹಳ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತ ದಾಂಡಿಗೆ ರಕ್ಷಕ್ ಇಲ್ಲಿ 3 ಚೆಂಡುಗಳು ಕೂಡ ಚುಕ್ಕಿ ಆಗ್ತದೆ. ರಾಜೇಶ್ ಹಾಗೂ ಸಾಜಿದ್ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಮಾತುಕತೆಯಲ್ಲಿ ತೊಡಗಲೇಬೇಕಾಗಿದೆ. ಯಾವ ರೀತಿ ರನ್ ಅನ್ನ ಗಳಿಸಬೇಕು, ಯಾವ ರೀತಿ ಗೇಮ್ ಪ್ಲಾನ್ ಅನ್ನು ಮಾಡಬೇಕು, ಇದೆಲ್ಲವನ್ನ ಮಾತುಕತೆಯಲ್ಲಿ ನಡೆಸಲೇಬೇಕಾಗಿದೆ. ಜಿಲ್ಲೆಯ ಪ್ರತಿಷ್ಠಿತ ತಂಡವಾಗಿದೆ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡ. ಮತ್ತೆ ಆರಂಭಿಕ ಪ್ರಥಮ ಇನ್ನಿಂಗ್ಸ್ ನ 4ನೇ ಓವರ್ ಕೈಗೆತ್ತಿಕೊಂಡಂತ ದಾಳಿಗಾರ ರಕ್ಷಕ್ ಸಾಜಿದ್ ಕಡೆಗೆ ಸೊಗಸಾಗಿತ್ತು ದಾಳಿ. ಶ್ರೇಷ್ಠ ಮಟ್ಟದ ವಿಕೆಟ್ಗಳ ಮಧ್ಯೆಯಲ್ಲಿ ಪೃಥ್ವಿ ಕ್ಷೇತ್ರ ಪಾಲಕ ಚೆಂಡನ್ನು ಕೈಗೆತ್ತಿಕೊಂಡಿದ್ರು. 1 ಓಟಗಳ ಸೇರ್ಪಡೆಯೊಂದಿಗೆ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ಗಳಿಕೆಯಲ್ಲಿ 19 ಎಸೆದಂತ 4 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟಿದ್ದು ಬರೆ ಎರಡು ಚೆಂಡು ಇನ್ನು ಕೂಡ ಬಾಕಿ ಇದೆ. 4ನೇ ಓವರ್ ಎಸೆದಂತ 4 ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟಿದ್ದು ಒಂದೇ ಓಟವನ್ನಾದರೆ ಎಡಗೈ ದಾಂಡಿಗ ರಾಜೇಶನ ಕಡೆಗೆ. ಸೆಮಿಫೈನಲ್ ಪಂದ್ಯ ಯೋಚನೆಯನ್ನು ಇಟ್ಟಾಡಲೇಬೇಕಾಗಿದೆ. 5ನೇ ಚೆಂಡು ಎಡಗೈ ದಾಂಡಿಗ ರಾಜೇಶ್. ರಕ್ಷಣಾತ್ಮಕ ಆಟವಿದು, ಚಾನ್ಮಯ ಆಟವಿದು. ಅರ್ಷಾದ್ ಹಾಗೂ ಸಂತೋಷ್ ರವರ ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ಇಲ್ಲಿ ಜೊತೆಯಾಟದ ಅವಶ್ಯಕತೆ ಇದೆ. 42 ಚೆಂಡುಗಳ ಪಂದ್ಯವಿದು. ಯಂಗ್ ಫ್ರೆಂಡ್ಸ್ ಉರ್ವಾ ತಂಡ 42 ಚೆಂಡುಗಳ ಮುಂದೆ 42-43 ಓಟವನ್ನು ಗಳಿಸಿದ್ರು ಕೂಡ ದ್ವಿತೀಯ ಇನ್ನಿಂಗ್ಸ್ ಒಂದು ಹಂತದಲ್ಲಿ ರೋಚಕ ಹಂತಕ್ಕೆ ಸಾಕ್ಷಿಯಾಗಬಹುದು. ಆರಂಭಿಕ ಪ್ರಥಮ ಇನ್ನಿಂಗ್ಸ್ ನ 4ನೇ ಓವರ್ ರಕ್ಷಕ್ ಆಡುವ ದಾಳಿಗಾರಿಕೆ ಭಾಗದಲ್ಲಿ ಆಡುವ ತುದಿಲಿ ದಾಂಡಿಗ ಸಾಜಿದ್ ಅವರ ಕಡೆಗೆ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಕೊನೆಯ ಚೆಂಡು ಚಾಲದಲ್ಲಿ ಶ್ರೇಷ್ಠ ದಾಳಿಗಾರಿಕೆ. ಎಸೆತಕ್ಕೆ ತಕ್ಕ ಆಟವಿದು, ಜಾನ್ಮಯ ಆಟವಿದು, ಸೊಗಸಾಗಿರತಕ್ಕಂಥ ಆಟವಿದು. 1 ಓಟಗಳ ಸೇರ್ಪಡೆಯೊಂದಿಗೆ ಮುಕ್ತಾಯಗೊಂಡಂತಹ ಓವರ್ ಸಂಖ್ಯೆ 4 ಗಳಿಸಿದ್ದು ಒಟ್ಟು ಖಾತೆಯಲ್ಲಿ 21 ಓಟವನ್ನು ಗಳಿಸಿ 2 ವಿಕೆಟ್ ನಷ್ಟದಲ್ಲಿದೆ. ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 21-21ಕ್ಕೆ 2.
4 ಓವರ್ಗಳ ಆಟ ಮುಕ್ತಾಯ. ತಂಡದ ಗಳಿಕೆಯಲ್ಲಿ ಒಟ್ಟು ಖಾತೆಯಲ್ಲಿ 21 ಓಟ ಬಂದಿದೆ. ಅಂತಿಮ 18 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಇದೆ. ಪ್ರಥಮ ಚೆಂಡು ಬಹಳಷ್ಟು ಉತ್ತಮವಾಗಿದ್ದು ದಾಳಿಗಾರ ಕಿರಣ್. ಇಲ್ಲಿ ಅದ್ಭುತ ಶೈಲಿ ದಾಳಿಗಾರಿಕೆ ಇದು. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ, ಚೆಂಡು ಚುಕ್ಕಿ ಆಗ್ತದೆ. ಮೊದಲ ಚೆಂಡು 5ನೇ ಓವರ್ ಚಾಲ್ತಿಯಲ್ಲಿದೆ. ಕಿರಣ್ ಓವರಿನ ದ್ವಿತೀಯ ಚೆಂಡು ಸಾಜಿದನ ಕಡೆಗೆ. ಯಂಗ್ ಫ್ರೆಂಡ್ಸ್ ಉರುವ ತಂಡದ ಭರವಸೆ ದಾಂಡಿಗೆ ಸೊಗಸಾಗಿತ್ತು ಆಟ. ಕ್ಷೇತ್ರಪಾಲಕ್ಕಿಲ್ಲದ ಕಡೆಗೆ ಸೊಗಸಾಗಿರ್ತಕ್ಕಂಥ ಪ್ರಯತ್ನವನ್ನು ಪಟ್ಟಿದ್ರು. ಕ್ಷೇತ್ರಪಾಲಕ್ಕೆ ಜನಿಂದ 1ರ ಬಳಿಕೆ 2, 2ರ ಬಳಿಕೆ 3ನೇ ಓಟಕ್ಕಾಗಿ ಪ್ರಯತ್ನ. ವಿಕೆಟ್ಗಳ ಮಧ್ಯೆ 3 ಓಟಗಳ ಸೇರ್ಪಡೆ. ಯಂಗ್ ಫ್ರೆಂಡ್ಸ್ ಉರುವ ತಂಡದ ಗಳಿಕೆಯಲ್ಲಿ ಎಚ್ಚರತೆಯನ್ನು ಪಡೆಯುತ್ತದೆ. ಆರಂಭಿಕನಾಗಿ ಬಂದಿರತಕ್ಕಂಥ ದಾಂಡಗಾರ ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಟವನ್ನು ತೋರ್ಪಡಿಸಬೇಕು ಆ ಪರಿಸ್ಥಿತಿಗೆ ತಕ್ಕಾಡುವಂತ ಆಟಗಾರ ಸಾಜಿದ್. ಬ್ಯಾಟ್ ಮುಖೇನವಾಗಿ 3 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 24 ಬಂದಿದೆ. ಹೊರಗಡೆ ಹೋಗಿ ಆ ಚೆಂಡು ಬರುವಾಗ ಓಡುವುದಕ್ಕೆ ಅಲ್ಲಿ ಹುಚ್ಚುವಂತ 24 ತಂಡದ ಗಳಿಕೆಯಲ್ಲಿ ಅಕ್ಬರ್ ಅಲಿ ಅವರ ಪ್ರತಿಯೊಂದು ಮಾತುಗಳು ಕೂಡ ಬಹಳಷ್ಟು ಸುಂದರವಾಗಿದೆ. ಅಂತಿಮ 4 ಚೆಂಡಿನ ಆಟ ಇನ್ನು ಕೂಡ ಬಾಕಿದೆ. ಕಿರಣ್ ಎಡಗೈ ದಾಂಡಿಗ ರಾಜೇಶ್ ಒಬಾರ್ ಅವರ ಕಡೆಗೆ. ಯಂಗ್ ಫ್ರೆಂಡ್ಸ್ ಉರುವ ತಂಡದ ಕಾಯಂ ಸದಸ್ಯ ದಂಡನ ತಿರುಗಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು. ವಿಕೆಟ್ಗಳ ಮಧ್ಯೆ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಇಲ್ಲಿ ಮತ್ತೊಂದು ವಿಕೆಟ್ ಲಗ್ಬಿ 4ಗೆ ಬಲಿಯಾಗ್ತದೆ. ರಾಜೇಶ್ ಅವರ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟಿದ್ದು 3 ಓಟವನ್ನಾದರೆ ಡಿಜೆ. ಥ್ಯಾಂಕ್ ಯು ಡಿಜೆ. ನಿಶು ಅವರನ್ನು ಕಲಿಸಿಕೊಡಲಾಗ್ತಾ ಇದೆ. ಬಹಳಷ್ಟು ಉತ್ತಮವಾಗಿತ್ತು ದಾಳಿಗಾರಿಕೆ, ಇದು ಸೊಗಸಾಗಿತ್ತು ದಾಳಿಗಾರಿಕೆ. ವಿಕೆಟ್ಗಳ ಮಧ್ಯೆ ಓಟಗಳಿಗೆ ಅವಕಾಶವನ್ನು ಕೂಡ ಬಿಟ್ಟುಕೊಡ್ತಾರೆ. ಕಿರಣ್ ಅತ್ಯುತ್ತಮ ರೀತಿಯ ದಾಳಿಗಾರಿಕೆಯನ್ನು ಮುಂದುವರಿಸಿದರೆ 4 ಚೆಂಡುಗಳ ಮುಂದೆ ಇದುವರೆಗೆ ಬಿಟ್ಟುಕೊಟ್ಟಿದ್ದು 3 ಓಟವನ್ನಾದರೆ 1 ವಿಕೆಟ್ ಅನ್ನು ಕಬಳಿಸಿಕೊಂಡು ದಾಳಿಗಾರಿಕೆಯನ್ನು ಮುಂದುವರಿಸುವಾಗ ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೆ ಕಿರಣ್ ಎದುರಿಸಿ ಆಡುವಂತ ಆಟಗಾರ ನಿಶು ಅವರ ಕಡೆಗೆ. ಯಂಗ್ ಫ್ರೆಂಡ್ಸ್ ಉರುವ ತಂಡದ ಪರವಾಗಿ ಓವರ್ನ 5ನೇ ಚೆಂಡು. ಉರುವ ಅತ್ಯುತ್ತಮ ದಾಳಿಗಾರ, ಸೊಗಸಾಗಿದ್ದು ದಾಳಿ. ಮತ್ತೊಂದು ವಿಕೆಟ್. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಇದು. ಯಂಗ್ ಫ್ರೆಂಡ್ಸ್ ಉರುವ ತಂಡದ ಮತ್ತೊಂದು ವಿಕೆಟ್. ವಿಕೆಟ್ ಮೇಲೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ನಿಶು ಅವರ ವಿಕೆಟ್ ಬೌಲೌಟ್ ರೂಪದಲ್ಲಿ ಬಿಟ್ಟುಕೊಡೋದಾದರೆ ಜೆಡಿ ಬಾಯ್ಸ್ ಬಂಟ್ವಾಳ ತನ್ನ ದಾಳಿಗಾರಿಕೆ ಭಾಗದಲ್ಲಿ ಅತ್ಯುತ್ತಮ ರೀತಿಯ ದಾಳಿಗಾರಿಕೆ ನಿಭಾಯಿಸಿದರೆ ಎಸೆದಂತ 5 ಚೆಂಡುಗಳ ಮುಂದೆ ಕಿರಣ್ ಬಿಟ್ಟು ಕೊಟ್ಟಿದ್ದು ಬರೇ 3 ಓಟವನ್ನಾದರೆ 2 ವಿಕೆಟ್ ಅನ್ನು ಕಬಳಿಸ್ತಾ ಇದ್ದಾರೆ. ಪಂದ್ಯಕ್ಕೆ ಬರ್ತಾ ಇದ್ದೇವೆ. ಅಂತಿಮ 1 ಚೆಂಡಿನ ಆಟ ಬಾಕಿ ಇದೆ. 5ನೇ ಓವರ್ ಚಾಲ್ತಿಯಲ್ಲಿದೆ. ಕಿರಣ್
ನೂತನ ದಾಂಡಿಗೆ ನಗಾರಿಸ್ ಅವರ ಕಡೆಗೆ ದಂಡನೆ ತಿರುಗಿಸಿಡುವಂತಹ ಪ್ರಯತ್ನ, ಕ್ಷೇತ್ರಪಾಲಕ ಇಲ್ಲದ ಕಡೆಗೆ ಅದ್ಭುತ ಶೈಲಿ ಆಟವಿದು. ಎದುರಿಸಿದ ಪ್ರಥಮ ಚೆಂಡಿಗೆ ಸಿಕ್ಸರ್. ಆರೀಸ್ ಬ್ಯಾಟ್ ಮುಖ್ಯವಾಗಿ ಸೊಗಸಾಗಿರತಕ್ಕಂಥ ಸಿಕ್ಸರ್ ಇದು. ಯಂಗ್ ಫ್ರೆಂಡ್ಸ್ ಉರ್ವ ತಂಡವನ್ನ ದಡಕ್ಕೆ ಸೇರಿಸುವಂತ ಆಟಗಾರ ಆರೀಸ್. ಡಿಜೆ 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 ಒಂದು ನಿಮಿಷ. ಡಿಜೆ ದಯವಿಟ್ಟು ಅಕ್ಬರ್ ಅಲಿ ಅವರೇ ದಯವಿಟ್ಟು ಡಿಜೆ ನಿಲ್ಲಿಸಬೇಕು. ಹಲೋ, ದಯವಿಟ್ಟು ಆ ಡಿಜೆಯನ್ನು ಸ್ಟಾಪ್ ಮಾಡಿ. ಅಕ್ಬರ್ ಅಲಿ ಅವರು ದಯವಿಟ್ಟು ಪ್ಲೀಸ್ ಆ ಡಿಜೆಯನ್ನು ಸ್ಟಾಪ್ ಮಾಡಿ. ಅಂತಿಮ 12 ಚೆಂಡಿನ ಆಟ ಇನ್ನೂ ಕೂಡ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ನ ಚಾಲ್ತಿಯಲ್ಲಿದೆ. ಇದುವರೆಗೂ 4 ಓವರ್ನ ಆಟ ಮುಕ್ತಾಯ, 5 ಓವರ್ನ ಆಟ ಮುಕ್ತಾಯ. ಒಟ್ಟು ಖಾತೆಯಲ್ಲಿ 30 ಓಟ ಬಂದಿದೆ. ಕೊನೆಯ ಗಳಿಗೆಯಲ್ಲಿ ಆರೀಸ್ ಎದುರಿಸಿದ ಪ್ರಥಮ ಚೆಂಡಿಗೆ ಸಿಕ್ಸರ್ ಬಾರಿಸುವುದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ನ 5 ಓವರ್ಗಳ ಆಟ ಮುಕ್ತಾಯ. ಅಂತಿಮ 12 ಚೆಂಡಿನ ಆಟ ಇನ್ನೂ ಕೂಡ ಬಾಕಿ ಇದೆ. ಈ ಮೈದಾನಕ್ಕೆ ಸೂಸುವಂತಹ ಪಕ್ಷಿ ನೋಟದ ವಿಹಂಗಮ ನೋಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ನೇತ್ರಾವತಿ ನದಿಯ ಕಿನಾರೆಯಲ್ಲಿ ಬಹಳಷ್ಟು ಹಚ್ಚ ಹಸುರಿನ ಬಹಳಷ್ಟು ಹುಲ್ಲುಗಾವಲನ್ನ ಸೂಸಿದಂತಹ 360 ಮಾದರಿಯ ಸೊಗಸಾದ ಮೈದಾನ. ಪ್ರತಿಯೋರ್ವ ಆಟಗಾರನನ್ನು ಕೂಡ ತನ್ನತ್ತ ಸೆಳೆಯುವಂತಹ ಒಂದು ಮೈದಾನವಾಗಿದೆ ನಂದಾವರ. ಖಂಡಿತವಾಗಿಯೂ ಕೂಡ ಒಮ್ಮೆ ಇಲ್ಲಿ ಆಡಬೇಕೆಂಬ ಹಂಬಲ ಇಲ್ಲಿ ಬಂದಂತಹ ಎಲ್ಲ ಪ್ರೇಕ್ಷಕರಲ್ಲಿ ಇದ್ದಿರಬಹುದು. ಕಾರಣ ಬಹಳಷ್ಟು ಸುಂದರವಾಗಿ ಮೂಡಿ ಬರುತ್ತಾ ಇದೆ ಈ ಶಾರದ ಮೈದಾನ ನಂದಾವರ. ಇಟ್ಸ್ ನೋ ವೈಟ್. ಆರಂಭಿಕ ಚೆಂಡು ಇಲ್ಲಿ ಚುಕ್ಕಿಯಾಗ್ತಾ ಇದೆ. 11 ಚೆಂಡುಗಳ ಆಟವಂತೂ ಬಾಕಿ ಇದೆ. ಅತ್ಯುತ್ತಮವಾಗಿ ಕ್ಯಾಮರಾದ ಕಣ್ಣುಗಳ ಮುಖಾಂತರವಾಗಿ ಬಿಂಬಿಸಿದಂತಹ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಂತಹ ಶೈನ್ ಸ್ಪೋರ್ಟ್ಸ್ ತಂಡದ ಎಲ್ಲ ಪದಾಧಿಕಾರಿಗಳಿಗೆ, ಕ್ಯಾಮರಾಮ್ಯಾನ್ಗಳಿಗೆ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಒಂದು ಕಡೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಸೇರುವಂತಹ ಗ್ರಾಮೀಣ ರಸ್ತೆ, ಮತ್ತೊಂದು ಕಡೆಯಲ್ಲಿ ಸೊಗಸಾದ ಹೊಡೆತ ಇದು. And it's clears the fence. Yes, he does. ಸಾಜಿದ್ ಎಂಬ ನಾಮ ಸೊಗಸಾದ ರೀತಿಯ ಹೊಡೆತ ಇದು. ಶರೀಫ್ ಸಿದ್ರಾರ್ ಅವರು 1000 ರೂಪಾಯಿಯನ್ನು ಘೋಷಿಸಿಕೊಂಡಿದ್ರು. ಇದೀಗ ಇಲ್ಲಿ ಸಾಜಿದ್ ಬ್ಯಾಟ್ ಮುಖೇನವಾಗಿ ಸಿಕ್ಸರ್ ಸಿಡಿಯಲ್ಪಡುತ್ತಾ ಇದೆ. ಅವಶ್ಯಕ ಸಂದರ್ಭದಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಕಳೆದ ಪಂದ್ಯಾಟದಲ್ಲಿ NM ಕ್ರಿಕೆಟರ್ಸ್ ಮಂಗಳೂರು ವಿರುದ್ಧವಾಗಿ ಸೊಗಸಾದ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡಿದ್ರು. ಡೌನ್ ದ ಟ್ರ್ಯಾಕ್ ಮುಖಾಂತರವಾಗಿ 20ಕ್ಕಿಂತಲೂ ಹೆಚ್ಚಿನ ಅಂಕವನ್ನು ಕೈಗೆತ್ತಿಕೊಂಡರೆ ತಂಡಕ್ಕೋಸ್ಕರ ಮಾಡಿಕೊಂಡ ತೌಹೀದ್ ಅಂಡ್ ಪಾಟ್ನಾ ಫ್ರೆಂಡ್ಸ್ ತಂಡದಿಂದ 5000 ರೂಪಾಯಿ ಘೋಷಣೆಯಾಗಿತ್ತು. ಬರುತ್ತಾ ಇದೆ 22 ಅಂಕವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಸಾಜಿದ್. ಜೋರಾದ ಚಪ್ಪಾಳೆ ಬರಬೇಕಾಗಿದೆ. ಸಾಜಿದ್ ಮೂಲರ ಪಾಟ್ನಾ ತಂಡಕ್ಕೋಸ್ಕರ ಸರ್ವಸ್ವವನ್ನು ಕೂಡ ಇಲ್ಲಿ ದಾರಿ ಎರೆಯುತ್ತಾ ಇದ್ದಾರೆ. ಖಾತೆಯಲ್ಲಿ ವೈಯಕ್ತಿಕ ಖಾತೆಯಲ್ಲಿ 23 ಎದುರಿಸಿದ 18 ಚೆಂಡುಗಳಲ್ಲಿ ಟೈಮ್ ಔಟ್ ಸಮಯವನ್ನು ಮೀರ್ತಾ ಇದ್ದಾರೆ. ಕೊನೆಯ 9 ಚೆಂಡುಗಳು ಬಾಕಿ. ಸಿಕ್ಸರ್ ಮುಖಾಂತರವಾಗಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. 37 ಖಾತೆಯಲ್ಲಿ 37 ಫಾರ್ ದ ಲಾಸ್ ಆಫ್ 4 ವಿಕೆಟ್ಸ್. 6000 ರೂಪಾಯಿಯನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ ಇಲ್ಲಿ ಸಾಜಿದ್ ರವರು. 6000 ರೂಪಾಯಿಯನ್ನ ಪಡೆದುಕೊಳ್ಳಲಿಕ್ಕಿದ್ದಾರೆ ಈಗಾಗಲೇ ಮಾಡಿಕೊಂಡಂತ ಇನ್ನಿಂಗ್ಸ್ ನಿಂದಾಗಿ. 4 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 38ಕ್ಕೆ 4. ಇಲ್ಲಿ ಸ್ಟ್ರೈಕಿನ ಬದಲಾವಣೆಗೊಂಡಿಲ್ಲ. ಖಂಡಿತ ಇಲ್ಲಿ ಬಲಾಢ್ಯ ದಾಂಡಿಗ ಪ್ರಮುಖ ವಿಕೆಟ್ ಇಲ್ಲಿ ನಷ್ಟಗೊಳ್ಳಲಿಕ್ಕಿದೆ. ಸಾಜಿದ್ ರವರ ವಿಕೆಟ್ ನಷ್ಟಗೊಳ್ತಾ ಇದೆ ನೋಡಿ.
ಜೋರಾದ ಚಪ್ಪಾಳೆ ಬರಬೇಕಾಗಿದೆ. ಪ್ಲೇ ದ ಜಂಪ್ ಆಫ್ ದ ನಾಕ್ ಇನ್ ದ ಫಸ್ಟ್ ಇನ್ನಿಂಗ್ಸ್ ಆಫ್ ಸೆಮಿಫೈನಲ್ ಮ್ಯಾಚ್. ಸೆಮಿಫೈನಲ್ ಪಂದ್ಯಾಟದಲ್ಲಿ ವೀಕ್ಷಕರ ಚಪ್ಪಾಳೆಯನ್ನ ತಟ್ಟುವಂತ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡು ವೀಕ್ಷಣೆ ಮುಖ ಮಾಡುತ್ತಾ ಇದ್ದಾರೆ. ಆಟಗಾರಿಕೆ ಎಂದರೆ ಈ ರೀತಿಯಲ್ಲಿರಬೇಕು, ತಂಡವನ್ನ ಮುನ್ನಡೆಸಬೇಕೆಂದರೆ ಈ ರೀತಿಯಲ್ಲಿರಬೇಕು. ಸಾಜಿದ್ ಸೊಗಸಾದ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡು ಎದುರಿಸಿದ 19 ಚೆಂಡುಗಳಲ್ಲಿ 23 ಓಟಗಳನ್ನು ದಾಖಲಿಸಿಕೊಂಡ ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ ಇಲ್ಲಿಗೆ ನಂದಿ ಹಾಡುವಾಗ ಇಲ್ಲಿ ಇನ್ನಿಂಗ್ಸ್ ನಂಬರ್ 1 ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ತಂಡದ ಒಟ್ಟು ಗಳಿಕೆಯಲ್ಲಿ 38 ಅಂತಿಮ 1 ಚೆಂಡಿನ ಆಟ ಇನ್ನೂ ಕೂಡ ಬಾಕಿ ಇದೆ. ಸಾಜಿದ್ ರವರು ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ನೂತನ ದಾಂಡಿಗನಾಗಿ ಯಂಗ್ ಫ್ರೆಂಡ್ಸ್ ಉರುವ ತಂಡದ ಪರವಾಗಿ ವಿನೀತ್ ರವರನ್ನು ಕಳಿಸಿಕೊಡಲಾಗ್ತಾ ಇದೆ. ವಿನೀತ್ ಹಾಗೂ ಆಡುವ ತುದಿಯಲ್ಲಿ ಆರಿಸಿದ್ದು ಕೂಡ ಇದ್ದಾರೆ. 7 ಚೆಂಡಿನ ಆಟ ಇನ್ನು ಕೂಡ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನ ಚಾಲ್ತಿಯಲ್ಲಿ. ಜೆಡಿ ಬಾಯ್ಸ್ ಬಂಟ್ವಾಳ ವಿರುದ್ಧವಾಗಿ ಯಂಗ್ ಫ್ರೆಂಡ್ಸ್ ಉರುವ ತಂಡಗಳ ಮಧ್ಯೆ ಜನವರಿ ತಿಂಗಳಲ್ಲಿ ಇದೇ ಮೈದಾನದಲ್ಲಿ ಡಿ ಕ್ಲಬ್ ಪ್ರಸ್ತುತಪಡಿಸುತ್ತದೆ ಗಣರಾಜ್ಯೋತ್ಸವ ಟ್ರೋಫಿ. ತಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೂಡ ಬಯಸ್ತೇನೆ. ಜನವರಿ ತಿಂಗಳಲ್ಲಿ ಇದೇ ಮೈದಾನದಲ್ಲಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಡಿ ಕ್ಲಬ್ ಪ್ರಸ್ತುತಪಡಿಸುತ್ತಿದೆ 7 ಲಕ್ಷದ ಅಧಿಕ ನಗದು ಬಹುಮಾನದ ಪಂದ್ಯಾಟಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಇಲ್ಲಿ ವಿನೀತ್ ಇಲ್ಲಿ ಪ್ರಥಮ ಕೊನೆಯ ಚೆಂಡು ಬಹಳಷ್ಟು ಉತ್ತಮವಾಗಿದ್ದ ದಾಳಿಗಾರಿಕೆ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಓವರ್ ನಂಬರ್ 6 ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 6 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಇದೆ. ಒಟ್ಟು ಖಾತೆಯಲ್ಲಿ 39 ಓಟವನ್ನು ಗಳಿಸಿ 5 ವಿಕೆಟ್ ನಷ್ಟದಲ್ಲಿದೆ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡ. ತಂಡಕ್ಕೆ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕಟ್ಟಿ ಆಡಿದಂತ ಆಟಗಾರ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡಕ್ಕೆ ಸಿಕ್ಕಿದಂತ ಮುತ್ತು ಅಂತ ಹೇಳಿದ್ರು ತಪ್ಪಾಗಲಾರದು. ಆರಂಭಿಕ ಪ್ರಥಮನಾಗಿ ಬಂದಿರತಕ್ಕಂಥ ದಾಂಡಿಗಾರನಾಗಿ ತಂಡವನ್ನ ದಡಕ್ಕೆ ಸೇರಿಸಿ ತನ್ನ ವೈಯಕ್ತಿಕವಾಗಿ 18 ಚೆಂಡುಗಳ ಮುಂದೆ 23 ಓಟವನ್ನು ಗಳಿಸಿದ ಸಾಜಿದ್ ಕೊನೆಯ 6 ಚೆಂಡು ಬಾಕಿ. ಪ್ರಥಮ ಇನ್ನಿಂಗ್ಸ್ ನ ಚಾಲ್ತಿಯಲ್ಲಿದೆ. ದಾಳಿಗಾರಿಕೆ ಭಾಗದಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಜವಾಬ್ದಾರಿ ನೀಡಲಾಗ್ತದೆ. ಶರಣ್ ದಾಳಿಗಾರಿಕೆ ಭಾಗದಲ್ಲಿ ಎಡಗೈ ದಾಂಡಿಗ ವಿನೀತ್ ಹಾಗೂ ನೋ ಸ್ಟ್ರೈಕ್ ಎಂದು ಇಲ್ಲಿ ಆರಿಸ್ ಇದುವರೆಗೂ ಎದುರಿಸಿದ 2 ಚೆಂಡುಗಳ ಮುಂದೆ 7 ಓಟವನ್ನು ಗಳಿಸಿ ಆಡುತ್ತಿದ್ದಾರೆ. ವಿನೀತ್ ಎದುರಿಸಿದ 1 ಚೆಂಡುಗಳ ಮುಂದೆ 1 ವೈಯಕ್ತಿಕ ಓಟವನ್ನು ಗಳಿಸಿ ಆಡುತ್ತಿದ್ದಾರೆ. ಅಂತಿಮ 6 ಚೆಂಡುಗಳ ಮುಂದೆ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡ ಎಷ್ಟು ಮೊತ್ತವನ್ನ ಗಳಿಸಬಹುದು. ಕೊನೆಯ ಓವರ್ ಜವಾಬ್ದಾರಿನ ಕೈಗೆತ್ತಿಕೊಂಡ ದಾಳಿಗಾರ ಶರಣ್ ಈ ಓವರ್ನಲ್ಲಿ ತಂಡಕ್ಕೆ ಆಧಾರ ಸ್ತಂಭವಾಗಬಹುದು. ನಿಜಾರ್ 36 ಚೆಂಡುಗಳ ಮುಂದೆ 39 ಅಂಕವನ್ನು ದಾಖಲಿಸಿಕೊಂಡಾಗಿದೆ. 37ನೇ ಚೆಂಡು ಅರ್ಥಾತ್ ಕೊನೆಯ ಓವರಿನ ಆರಂಭಿಕ ಚೆಂಡು. ನೇರ ವಿಭಾಗದಲ್ಲಿ ಚೆಂಡು ಗುರುತಿಸಿಕೊಳ್ತಾ ಇದೆ. ಲೇಟ್ರಾನ್ ರಕ್ಷಕ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸುಲಭವಾಗಿ 2 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡವನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ ವಿನೀತ್ ಜೊತೆಯಾಗಿ ಆರಿಸ್. 41ಕ್ಕೆ ತಾಪುಗಾಲಿಡ್ತಾ ಇದೆ ಅಂಕಿಅಂಶ ಪಟ್ಟಿ. ತಡವಾಗಿದೆ. ನಾಳೆ ವೀಕ್ ಡೇಸ್ ಎಲ್ಲ ವೀಕ್ಷಕರಿಗೆ ಬಹುತೇಕ ಮಂದಿಗೆ ಖಂಡಿತವಾಗಿಯೂ ಕೂಡ ಉದ್ಯೋಗದಲ್ಲಿ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಳ್ಳುವವರು, ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವವರು, ಆದರೆ ಕ್ರಿಕೆಟ್ ಮೇಲಿನ ಪ್ರೀತಿ ಇಲ್ಲಿಯವರೆಗೂ ಕೂಡ ಅವರನ್ನ ನಿಲ್ಲಿಸಿದೆ. ಖಂಡಿತವಾಗಿಯೂ ಕೂಡ ಈ
ವೀಕ್ಷಣೆಗಾಗಿ ಬಂದಂತಹ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರತಕ್ಕಂಥ ಯಾವುದೇ ರೀತಿಯಲ್ಲಿ ವೀಕ್ಷಕರ ಸಂಖ್ಯೆ ಕಡಿಮೆಯಾಗದೆ ಬಂದ ಬಳಿಕ ಯಾವುದೇ ರೀತಿಯಲ್ಲಿ ಹಿಂದಿರುಗದ ಈ ವೀಕ್ಷಕರನ್ನ ಖಂಡಿತವಾಗಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾ ಶ್ಲಾಘನೀಯ ಮಾತುಗಳೊಂದಿಗೆ ಇಲ್ಲಿ ಸ್ವಾಗತಿಸುತ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಆ ಡಿಜೆ ಆಪರೇಟರ್ ಒಮ್ಮೆ ಒಂದು ಮನವಿಯನ್ನು ಸಲ್ಲಿಸ್ತಾ ಒಂದಾದರೆ ಡಿಜೆ ಇಲ್ಲದಾದರೆ ಕಮೆಂಟ್ರಿ ಎರಡೂ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ನಗುಮುಖದ ಒಂದು ಕಾಮೆಂಟ್ ಬಂದಿದೆ. ಕಾಂಗ್ರೆಸ್ ಟ್ರೋಫಿಯಲ್ಲಿ JD ಬಾಯ್ಸ್ ಬಂಟ್ವಾಳ ಅಲ್ಲ JDS ವಿನ್ ಆಗುತ್ತೆ ಅನ್ನತಕ್ಕಂಥ ಕಮೆಂಟ್ಗಳು ಬರುತ್ತಾ ಇದೆ. 6ನೇ ಓವರ್ನ ಮುಕ್ತಾಯದ ಬಳಿಕ 7ನೇ ಓವರಿನ ಆರಂಭಿಕ 2 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 41-41ಕ್ಕೆ 6. ತೃತೀಯ ಚೆಂಡಿನ ಚಾಲ್ತಿಯಲ್ಲಿ ಶರಣ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. 4,000ದಷ್ಟು ವೀಕ್ಷಕರು ಇದೀಗ ನೇರ ಪ್ರಸಾರದಲ್ಲಿ ವೀಕ್ಷಿಸುವುದಾದರೆ ಕಲಾತ್ಮಕ ಶೈಲಿಯ ದಂಡುಗಾರಿಕೆ ಇದು. ಹಾರೀಸ್ ಅವರ ಕಡೆಯಿಂದ ಬಂದಂತಹ ಸೊಗಸಾದ ಹೊಡೆತ 1 ಅಂಕವನ್ನು ಪೂರ್ತಿಗೊಳಿಸುವಾಗ 3 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 42 ಬಂದಾಗಿದೆ. ಉಳಿದ 3 ಚೆಂಡುಗಳಲ್ಲಿ 5ಕ್ಕಿಂತಲೂ ಮಿಗಿಲಾಗಿನ ಅಂಕವನ್ನು ಕಟ್ಟಿಕೊಂಡ್ರೆ ಸೇಫ್ ಝೋನ್ ಖಂಡಿತವಾಗಿಯೂ ಕೂಡ ಈ ಹೊನಲು ಬೆಳಕಿನಲ್ಲಿ ತಂಡದ ವಿರುದ್ಧವಾಗಿ 42 ಅಂಕವನ್ನು ದಾಖಲಿಸಿಕೊಂಡಾಗಿದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಚೆಂಡು ಪೃಥ್ವಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ಅಂಡ್ ಇಟ್ಸ್ ಸ್ಲೋವರ್ ಥ್ರೋ. ಅಂಕವನ್ನ ಕಡಿತಗೊಳಿಸಲು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಬೇಕಾಗಿತ್ತು, ಆದರೆ ಮತ್ತೊಮ್ಮೆ ಸಮಯವನ್ನ ಮೀರುತ್ತಾ ಇದ್ದಾರೆ. ಸಮಯವನ್ನ ಮೀರುವಾಗ ತಿರುಗಿಯನ್ನ ಕಟ್ಟಿಕೊಳ್ಳುವಂತ ರೀತಿಯಲ್ಲಿ ಓರ್ವ ಕ್ಷೇತ್ರಪಾಲಕನನ್ನ ಒಳಭಾಗದ ವೃತ್ತಕ್ಕೆ ಕರೆಸಿಕೊಳ್ಳಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ ಸಮಯವನ್ನ ಮೀರುವಾಗ ಒಳಭಾಗಕ್ಕೆ ಕರೆಸುವಂತದ್ದು ಡೀಪ್ ಫೈನ್ ಲೆಗ್ ವಿಭಾಗದಿಂದ ಶಾರ್ಟ್ ಫೈನ್ ಲೆಗ್ ವಿಭಾಗಕ್ಕೆ. ಉಳಿದ ಕ್ಷೇತ್ರಪಾಲಕರ ಆಯೋಜನೆಯನ್ನು ಗಮನಿಸಿಕೊಳ್ಬೇಕು. ಡೀಪ್ ಎಕ್ಸ್ಟ್ರಾ ಕವರ್ಸ್, ಲಾಂಗ್ ಆಫ್, ಲಾಂಗ್ ಆನ್ ಅಂಡ್ ಡೀಪ್ ಸ್ಕ್ವೇರ್ ಲೆಗ್. 4 ಕ್ಷೇತ್ರಪಾಲಕರು ಉಪಸ್ಥಿತಿ ಇದೆ ಸೀಮಾರೇಖೆ ಗಡಿ ಭಾಗದಲ್ಲಿ. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ಚೆಂಡನ್ನು ಚುಕ್ಕಿಯಾಗಿಸ್ತಾ ಇದ್ದಾರೆ. ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ಲಾಸ್ಟ್ ಡೆಲಿವರಿ ಆಫ್ ದಿ ಫಸ್ಟ್ ಇನ್ನಿಂಗ್ಸ್. 43 ಖಾತೆಯಲ್ಲಿ ಗಮನಿಸಬೇಕು. ಅದು ಸ್ವಲ್ಪ 6 ಓವರ್ ಎಂಬ ರೀತಿಯಲ್ಲಿ ಟೈಮ್ ಔಟ್ ಅನ್ನು ಕೊಡಲಾಗಿತ್ತು, ಆದರೆ ಇದು ಪ್ರಥಮ ಟೈಮ್ ಔಟ್. 4 ಕ್ಷೇತ್ರಪಾಲಕರಿದ್ದಾರೆ ಸೀಮಾರೇಖೆ ಗಡಿ ಭಾಗದಲ್ಲಿ. ಡೀಪ್ ಎಕ್ಸ್ಟ್ರಾ ಕವರ್ಸ್, ಲಾಂಗ್ ಆಫ್, ಲಾಂಗ್ ಆನ್ ಅಂಡ್ ಡೀಪ್ ಸ್ಕ್ವೇರ್ ಲೆಗ್. 4 ಫೀಲ್ಡರ್ಸ್ ಆರ್ ಇನ್ ದ ಡೀಪ್ ಆಫ್ ದಿ ಗ್ರೌಂಡ್. ಬಜಾಲ್ ಪರಿಸರದ ಇರುವ ದಾಂಡಿಗರು ಉಪಸ್ಥಿತಿ ಇದೆ. ಕೊನೆಯ ಚೆಂಡು ಆರಂಭಿಕ ಇನ್ನಿಂಗ್ಸ್ ನ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ನೇರ ವಿಭಾಗದಲ್ಲಿ ಸೊಗಸಾದ ಹೊಡೆತ ಇದು. ನೋ ಫೀಲ್ಡರ್ಸ್ ಅಟ್ ದಟ್ ರೀಜನ್ ಅಂಡ್ ದಟ್ ಗಾನ್. ಬೌಂಡರಿ ಎತ್ತದ ಅಪ್ಪುಗಾಲಿಡುತ್ತಾ ಇದೆ. ಸೊಗಸಾದ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡ್ರು. ಪ್ರಥಮ ಇನ್ನಿಂಗ್ಸ್ ನ ಕೊನೆಯ ಚೆಂಡಲ್ಲಿ 4 ಅಂಕದ ಸಂಪಾದನೆ ಆಗ್ತಾ ಇದೆ. ಉರ್ವ ತಂಡದ ಪ್ರತಿಭೆಗಳು ಓರ್ವ ಆಟಗಾರನನ್ನ ಅವಲಂಬಿಸದ ತಂಡವಾಗಿ ತಂಡಕ್ಕೆ ಇಲ್ಲಿ ಯಶಸ್ಸನ್ನು ಕಂಡುಕೊಂಡಂತಹ ಆಟಗಾರರು. ಧನ್ಯವಾದಗಳು. Thank you so much, Nizar Sulia. Now the 48 is the victory target to win this match. And this is going to be one entertaining first semi-final match. Young Pritesh and the strikers, and it's the Rakshak and Prajwal Janardhan, 2 opening batters for team JD Boys Bantwal. Power play really crucial. Here's the first ball of the chase. Oh, lovely ball. Excellent incoming one for the right-hander batter. This is brilliant start for young Fransurva, especially this young man Pritesh. He is outstanding with the new ball in all matches they played so far in this competition. Yes, I still remember maybe in 2017 or 2018, Kudla Premier League Season 2, man of the series 1 lakh cash prize that got by Imtiaz Bengre. That's the highest award in a man of the series in Kudla Premier League, probably 2017 or 18 maybe, and he got 1 lakh cash prize as a man of the series award. Imtiaz Bengre. That probably down the leg side, and white call from the umpire.
2 ball completed, 1 on the board, 48 is the victory target. Rakshak and Janardhan both are capable, Prajwal. Both are the capable hitters. Went for that big shot into the mid-on. Santosh Pantwal quickly reacted to collect that ball. Even attempted direct it, but ball missed the stump. Same time, Prajwal Janardhan already backed his crease. Nishu at long on, one of the finest fielder, Rajesh Ubar, one more excellent fielder. Three ball, 1 run. Oh, this is brilliant! What a take that! What a catch from Vineet! Absolutely fantastic catch. After taking that catch himself, he is surprised that, did I got that? And when the celebration started, he just confirmed that he got that. What a catch. Look at that replay. Absolutely fantastic catch. Perfect jump. And he took that one. Oh, look at that reaction. That really surprised. He was just giving the ball into the hand of the wicketkeeper for the run out. This is something extraordinary. What a catch. Absolutely magnificent catch. ದಯವಿಟ್ಟು ಎಲ್ಲ ಕ್ರಿಕೆಟ್ ಪ್ರೇಮಿಗಳಲ್ಲಿ ವಿನಂತಿ, ಫ್ಲಡ್ ಲೈಟ್ ವೈರ್ ಆದುವುದಲ್ಲಿ ಕರೆಂಟ್ ಶಾಕ್ ಆಗುವ ಸಾಧ್ಯತೆಗಳಿದೆ. ದಯವಿಟ್ಟು ಯಾರು ಕೂಡ ಆ ವೈರ್ನ ಹತ್ತಿರ ಕೂತ್ಕೊಂಡು ಪಂದ್ಯಾಟವನ್ನು ವೀಕ್ಷಿಸಬೇಡಿ. ಕ್ರಿಕೆಟ್ಗಿಂತ ಜೀವನ ಮುಖ್ಯವಾಗಿದೆ. ದಿಸ್ ಈಸ್ ಫಾರ್ ದ ಫ್ಯಾಷನ್, ಟುಮಾರೋ ವಿ ನೀಡ್ ಟು ವರ್ಕ್ ಫಾರ್ ದ ರೇಷನ್. Lovely delivery, excellent ball, try to go for the crossbar shot. One of the finest ever batter, most disciplined cricketer in the history of Andhra cricket, that Gitesh at number 3. Beautiful ball, lovely ball, just 1 run came. That also form up the white ball. Brilliant over. Over number 1 completed, 48 in the victory target, 1 for the loss of 1 wicket, but still 36 ball, 47 run required. Until these two pair in the middle, definitely JD Boys Bantwal have hope. But young friends Surba, the champion cricketers, one of the finest team in Andhra cricket, they're playing semi-final match. In the first innings, it's all about 2 players batted beautifully, Aris and Sajid Muller Patna. That's why they reached 47 run. Sajid Muller Patna got 6,000 rupees cash prize for his brilliant innings. Sahil, power play is still in progress. First ball of his over. Full toss. And just played along with the ground into that long on where the fielder Rajesh Ubar collected that ball. Because of his fielding effort, Rajesh Ubar, even if you look at the YouTube also, I already mentioned about Mansoor Karkala earlier on, but look at that catch of Rajesh Ubar in that KPL match. One of the finest catch he took in that Kudla Premier League. Rajesh Ubar, you can see that in a YouTube. Up and over, brilliant shot, long chase for the fielder, 1 completed, they're going to take second run, good running between the wicket. Idea is right to go for up and over, but
not timed that much as he wanted. That's why it just went over the head of the fielder. But good work from that two fielders. Quickly went back and collect the ball. Meanwhile, batter had enough time to take that two runs, slowly progressing here. And also the first call for the second semi-final match. Red Wings Kunjit Bal taking against New Friend Circle Krishnapura. I request both team, all the member, please complete your sign at official chart. And captains ready for the toss. And that also going to be one more very good semi-final match in this wonderful Congress Trophy 2026. Gite just changed his bat. Even young friend Surva, they knows that this is a crucial 2 wickets in the middle. They can change any time because these two batters, they have that power and timing to clear any boundaries in underarm cricket. Especially Prajwal Janardhan, big tall man. Whenever JD Boy is struggling, he played a lot of good innings in underarm cricket. He have that capability, definitely. That little bit down the leg side and wide call from the umpire. One extra. It's a 5 for 1. 1.2 completed. 5 for the loss of 1 wicket. They're desperately looking for a couple of big shots. At least one in this over. They can go along with the required run rate. Sahil. Third time is Pauli mark. Lovely ball. Excellent delivery. Just kept around the off stump line. If you're bowling that 4th and 5th stump line, it's always help for the bowlers because from there, batter need to make a room when he be playing that offside of the wicket. Playing onside very difficult. If you want to play a drive to the offside, which ball is 4th and 5th stump, that's a little bit difficult. In the air, Rajesh Kumar under the ball. That's a big wicket. Look at the celebration and jubilation in the camp of young friend Surba. They know they got a big fish in their net. Prajwal Janardhan walking back to the pavilion. Big man of JD Boys Bantwal. But don't forget this man. He have some special talent, Sharath Bolangadi. He have that firepower. I still remember that semi-final in Urva ground. 1 over 19 or 20 required. He played for Sneha Malamar, if I am not wrong. And it's 3 sixes in that match. Even yesterday, he got a brilliant inning, 3 sixes. That's why still they have hope when Sharath Bolangadi in the middle. That maybe you need to reball that one down the leg side. Wide call from the umpire. Shahil, long time he's in abroad, Saudi Arabia. He came back and straight away he entered that playing 11 of young friend Surva. He's a wonderful, wonderful, talented youngster. 7 for the loss of 2 wicket. Lovely bowling, change of pace, slow volley ball in that occasion. Last ball, 7 for the loss of 2 wicket. Mid off, mid on. Extra cover and mid off really close to each other, and also one fielder in a cover. Point there on the offside. Short third man, square leg. Lovely delivery to finish that power play. 2 done. It's a 7 for 2. Excellent begin for young friend Surva in the power play. Not only restricted the scoring run, they also picked 2 wickets in that period of time.
Santosh Jeppu brought into the attack. The legend cricketer for Sridevi Jeppu and young friend Surva. The man having bundles of experience in underarm cricket. The magician. Field already spreaded. That's important for the cutter bowler. Long off, almost in a deep extra cover. Long on there. Incoming started and direct hit required. Umpire asking for the third umpire. I don't think third umpire need more replays because that enough one replay for him. Not out. Yes. That's a quick time they need actually when something referring to the third umpire. They are having just a one either two look and straight away confirming that decision. Thank you our cameraman. They did a fantastic job. ನಾಣ್ಯ ಚಿಮಿಗೆಗಾಗಿ ನ್ಯೂ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಕೃಷ್ಣಾಪುರ ವಿರುದ್ಧವಾಗಿ ರೆಡ್ ವಿಂಗ್ಸ್ ಕುಂಜತ್ ಬೈಲ್ ಎರಡು ತಂಡದ ನಾಯಕರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. Thank you so much, Ijaz, computer operator of Shine Sports. Not an easy job for them, but he did a fabulous job. Low full toss, Sharath missed that ball. Clever operator Santosh. He just watching the movement of the batter, then he delivering the ball. Clever operator, but Sharath, he had that. Oh, this is brilliant bowling. .38 for the loss of 2 wicket. .27 ball, 40 run required. Still anything can possible, but at this time, young friend Surva, they are in a driving seat in this match. Unless if Geetesh or Sharath get couple of big shots, definitely JD boys they can come back in this match. Clever bowling, lovely bowling this, showing his all his experience. 8 for the loss of 2 wicket. Slight inside edge, French cut, missed that stump and Sajid Molarpatna collect that ball. This is brilliant over. 5 ball, just 1 run conceded, 4 dot in a row. Last ball of his over, 3rd over in a progress. Oh, Chathamara, direct hit required. If ball hit the stump, could have been end of the innings, but fortunate favoring there. Over number 3 completed. Excellent over, just 1 run came. In the monitor screen, you can see that high view of this wonderful ground. Good drone work from Shine Sports to have wonderful view of not only ground, look at that surrounding us. So they're showing, yes, this looks like a dark around the some of the part here.
In the air, Ari is under the ball. That's it. Once he saw there is a lot of dot ball, now Geetesh decided to go for the big shot. He knows that he need to do something for his team. Idea is right, but he got elevation, not a distance. Ari spoiled the catch. The big man, Geetesh, while he's walking, he's feel like he's limping there. He not look like 100% fit, Geetesh. The slight leg cutter going away from the right hand batter. ದಾಟಿದ್ದೆ ಆದಲ್ಲಿ ಖಂಡಿತವಾಗಿಯೂ ಫೈನಲ್ ಗೆ ಗೆಲ್ಲಬೇಕಾಗಿದೆ. ಹಲವಾರು ಕನಸುಗಳನ್ನ ಕಂಡಿದ್ದೀರಾ, ನನಸುಗಳನ್ನ ಮಾಡಲೇಬೇಕಾಗಿದೆ. ಬಹಳ ದೂರದಿಂದ ಕ್ರಿಕೆಟ್ ನ ತವರೂರನ್ನು ಪ್ರಸಿದ್ಧಿಯನ್ನು ಪಡೆದಂತ ಕೃಷ್ಣಾಪುರದ ಹುಲಿಗಳು ಒಂದು ಕಡೆ ಇಲ್ಲಾದ್ರೆ ಕುಂಜತ್ತ ಬೈಲು ಮಣ್ಣಿನ ಮಕ್ಕಳು ದ್ವಿತೀಯ ಸೆಮಿ ಫೈನಲ್ ಪಂದ್ಯಕ್ಕಾಗಿ ಎರಡೂ ತಂಡದ ನಾಯಕನಿಗೆ ಪ್ರಥಮ ಕರೆಯನ್ನು ನೀಡಿದರೆ ರೆಡ್ ವಿಂಗ್ಸ್ ಕುಂಜತ್ತ ಬೈಲು ವಿರುದ್ಧವಾಗಿ ನ್ಯೂ ಫ್ರೆಂಡ್ಸ್ ಕೃಷ್ಣಾಪುರ ತಂಡಗಳ ಮಧ್ಯೆ ದ್ವಿತೀಯ ಸೆಮಿ ಫೈನಲ್ ಪಂದ್ಯಕ್ಕೆ ಪ್ರಥಮ ಕರೆಯನ್ನ ನಾನು ನಿಮಗೆ ನೀಡ್ತಾ ಇದ್ದೇನೆ. ಸಾಪಿ ಅವರ ಸಮ್ಮುಖದಲ್ಲಿ ಒಂದು ಅದ್ದೂರಿಯ ಪಂದ್ಯಾಟಕ್ಕೆ ಸಾಕ್ಷಿಯಾಗ್ತದೆ. ಈ ಒಂದು ಮೈದಾನದಲ್ಲಿ ಕಳೆದ 16 ದಿನಗಳಿಂದ ಅವಿರತ ಪರಿಶ್ರಮವನ್ನು ಪಟ್ಟಿರುಕೊಂಡು ಅದ್ದೂರಿಯ ಕ್ರಿಕೆಟ್ ಕೂಟಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸಾಪಿಯವರ ಸಮ್ಮುಖದಲ್ಲಿ ಬಹಳಷ್ಟು ನಂದಾವರದ ಪ್ರತಿಯೊಬ್ಬ ಸದಸ್ಯರು ಸಹಕರಿಸಿ ತಮ್ಮೆಲ್ಲರನ್ನ ಮತ್ತೊಮ್ಮೆ ಗುರುತಿಸಿಕೊಳ್ಳದರೆ ಖಂಡಿತವಾಗಿಯೂ ಸಾಧನೆ ಮಾಡಬೇಕಂದ ಹಠದಿಂದ ಇಳಿದ್ರೆ ಖಂಡಿತವಾಗಿಯೂ ಸಾಧನೆಯನ್ನ ಮಾಡಿ ಮುಗಿಸಿದ್ದೀರಾ. ನೀವು ಸಾಧನೆಯನ್ನ ಮಾಡಿದ್ದೀರಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಕಳೆದ 1 ತಿಂಗಳು 2 ತಿಂಗಳು ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಬೇಕಾದ್ರೆ 1 ತಿಂಗಳು 2 ತಿಂಗಳು ಬೇಕೇ ಆದರೆ 16 ದಿನಗಳಲ್ಲಿ ನಾನು ಈ ಕ್ರಿಕೆಟ್ ಪಂದ್ಯಾಟವನ್ನ ಮಾಡುತ್ತೇನೆ, ಮಾಡಿ ಮುಗಿಸುತ್ತೇನೆ. ಹಠ ಇರಬೇಕು, ಛಲ ಇರಬೇಕು, ಎದುರಾಳಿಗಿರಬೇಕು. ಎದುರಾಳಿಗಳಿದ್ರೆ ಮಾತ್ರ ಇದು ಪಂದ್ಯಾಟವಾಗಿರಲಿ, ಯಾವುದೇ ಕಾರ್ಯಕ್ರಮ ಆಗಲಿ ಮುಕ್ತಾಯಕ್ಕೆ ಸಾಧ್ಯ. ಇದನ್ನ ಮಾಡಿ ಮುಗಿಸಿದ್ದೀರಾ, ಖಂಡಿತವಾಗಿಯೂ ಮೆಚ್ಚಲೇಬೇಕಾಗಿದೆ. ಸಾಪಿಯವರ ಜೊತೆಗೆ ನಂದಾವರದ ಪ್ರತಿಯೊಬ್ಬರು ಕೂಡ ಸಹಕರಿಸಿದ ನಿಮ್ಮನ್ನ ಖಂಡಿತ ಮರಲಿಕ್ಕಿಲ್ಲ. ಅದ್ದೂರಿಯಾಗಿ ಕಾಂಗ್ರೆಸ್ ಟ್ರೋಫಿಯ ಸಮಾಪ್ತಿಯ ದಿವಸ, ಸಮಾಪ್ತಿಯ ಗಳಿಗೆಯಲ್ಲಿ ದ್ವಿತೀಯ ಸೆಮಿ ಫೈನಲ್ ಕನಸನ್ನ ಕಾಣಲೇಬೇಕಾಗಿದೆ. ಕನಸನ್ನ ನನಸು ಮಾಡುವಂತಹ ತಂಡ ಯಾವುದು? ಕೃಷ್ಣಾಪುರ ನ್ಯೂ ಫ್ರೆಂಡ್ಸ್ ಕೃಷ್ಣಾಪುರ ವಿರುದ್ಧವಾಗಿ ಮುಂದಿನ ಪಂದ್ಯವನ್ನು ಆಡಲಿಕ್ಕೆ ಸಿದ್ಧತೆ ಇದೆ ರೆಡ್ ವಿಂಗ್ಸ್ ಕುಂಜತ ಬೈಲ್ ತಂಡ. Yet to open his account in 8 balls. 10 for the loss of 3 wicket. Went for that big shot and look at that Sajid, how energetic even in the midnight. And he is a wonderful asset to have any team, someone like Sajid Mullerpatna. Before that leg by, how well he stopped the ball, but he did not get up and straight away throw that ball. That's a brilliant from Sajid Mullerpatna at short fine leg. Shahil, 5th time is bowling mark, 11 for the loss of 3 wickets. Still they have the opportunity. Sharad can hit big shot. He have that potential. He's a good player. But this match, a little bit of struggling. He can make over with the big shot. He have that capability, no doubt about that. If he hit the ball middle of the bat, he can clear that boundary. But at this situation, he's totally struggling to find the bat on ball. But he have that potential. Shahil, final time is bowling mark. Oh, that 10 ball 0 innings come to an end. Yes, now umpire asking for the batter to stay there. They are checking no ball, back put no ball. Oh, that really close actually. Remember that first impact of the back foot, if that touching or cutting that return crease, then it will be no ball. That need to be the first impression when the back foot is landing. That time
So out the confirmation from the third umpire. Third umpire just checked that when the first impression, if anything inside that return crease, no matter when the landing time, but the first impression, if any part of the boot inside that line, then it's legal ball. Oh, that's why third umpire took his time. (18 ball 37 run required). Riaz in the middle, superstar of Andhra cricket. Easy came late, but still they have match. Vishal, JD and Riaz, two batters in the middle. Remember that Shine Sports asked that question 2 days ago, which player got 4-gram gold coin? That exactly this man got 8 year back in a Marigudi Trophy in Amuda Bedre, and one more wicket. ತಮ್ಮ ಆಯ್ಕೆಗನುಸಾರವಾಗಿ ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜಾಗಿ ನಿಲ್ಲಬೇಕು. And also thank you for the line umpires, Hafiz, Jajju, Farooq, Asif. They did a good job as the line umpires. Thank you so much. Arshad Bajal with the breakthrough, 11 for 5. Sorry scorecard for JD Boys Bantwal. They're chasing 48 run. Once Young Friends Urva got 47 in the first innings. It's always little bit difficult under this condition. Yes, day match we can understand, chaseable, but under the light it's a little bit difficult. But cricket is unpredictable game. Anything can possible. Couple of big shot, definitely they can come back in this match. 11 for 5. Oh, big appeal, big appeal. He did everything to ask for the umpire. Leg by call from the umpire. Pratap Patu, new batter in the middle. Riaz need to play one extraordinary innings. He have that capability. He have some memories in Andhra cricket. 12 ball, 12 for 5. Just played it. Oh, that's an excellent stop from Sahil. Not a clean pickup, but still he managed to stop the ball quickly on his right side. Meanwhile, batter had enough time to take that single. 13 for the loss of 5 wicket. 4.3 completed. Went for the reverse. He already committed for the reverse. Look at the smile on the face of Arshad Bajal. He knows that batter committed for the reverse and he just pulled the slower one. Pratap, yesterday it won 6 when 7 ball 16 required. That time he went that reverse it. He's a good player for that kind of shot. This time he missed that one. Couple of dot ball here. 4.5, 13 for the loss of 5 wicket. Last ball of the 5th over. This is excellent performance from Young Friends Urva. For this tournament, D group Vitla members, they're really well wishing for in this wonderful cricket tournament, especially Iju. ಟ್ರೋಫಿ 2026 ಅದ್ದೂರಿಯ ಪಂದ್ಯಾಕೂಟಕ್ಕೆ ಅವಿರತ ಶ್ರಮದೊಂದಿಗೆ
ಜನಾಬ್ ಶರೀಫ್ ನಂದಾವರ ಇವರ ಅಧ್ಯಕ್ಷತೆಯಲ್ಲಿ ಶಾಫಿ ಫಾರೂಕ್ ಐದರಳಿ ಸೈಫುಲ್ಲಾ ನಾಸೀರ್ ಅದೇ ರೀತಿ ಅವ್ರ ಜೊತೆಗೆ ಶಮೀರ್ ಎನ್ಎಂಬಿಡಿ ಬಹಳಷ್ಟು ಮಂದಿ ಬಶೀರಾಕ ಅದೇ ರೀತಿ ಊರಿನ ಯುವಕರು ರಂಶಾದ್ ಮೋನೋ ನವಾಜ್ ಬಹಳಷ್ಟು ಮಂದಿ ಯುವಕರು ನಮ್ ಜೊತೆ ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಕೂಲ್ ಗೈಸ್ ನ ವಾರೀಸ್, ಲತೀಫ್, ಮನ್ಸೂರ್, ಅಶ್ರಫ್, ಅಬ್ದುಲ್ ರೆಹಮಾನ್ ಅದೇ ರೀತಿ ಬಹಳಷ್ಟು ಶರೀಫ್ ಬಹಳಷ್ಟು ಮಂದಿ ನಮ್ ಜೊತೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಂಕಿಅಂಶ ಬರಗಾರಾಗಿ ಬಸೀರ್, ರಫೀಕ್ ಇವರೆಲ್ಲರನ್ನು ಕೂಡ ನಾವು ಮತ್ತೆ ನೆನಪಿಸಿಕೊಳ್ತಾ ಇದ್ದೇವೆ. ಖಂಡಿತ ಯಾಕಂತ ಹೇಳಿದ್ರೆ ಈ ಒಂದು ಒಣಲು ಬೆಳಕಿನ ಪಂದ್ಯಾಟ ಸಾಗಬೇಕಾದರೆ ಅವಿರತ ಶ್ರಮ ಇದರೊಂದಿಗೆ ಇದೆ. ಶಾಫಿಬಾರ್ ಅವರ ಸಾರಥ್ಯದಲ್ಲಿ ಬಹಳಷ್ಟು ಯಶಸ್ವಿಯಾದಂತಹ ಈ ಒಂದು ಪಂದ್ಯಾಕೂಟಕ್ಕೆ ಅತ್ಯುತ್ತಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ದಾಖಲೆಯನ್ನ ಮಾಡಿದೆ. ಅತಿ ಗರಿಷ್ಠ ಮೊತ್ತದೊಂದಿಗೆ ಈ ಪಂದ್ಯಾಕೂಟವನ್ನ ಅಳವಡಿಸುವಂತಹ ಒಂದು ಯೋಜನೆ ಬಹಳಷ್ಟು ಅವಿರತ ಶ್ರಮದೊಂದಿಗೆ ಸಾಗಿದೆ. ಎಲ್ಲ ಈ ಪಂದ್ಯಾಕೂಟದ ಆಯೋಜಕರಿಗೆ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ಪಟುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. I think that ball need a first gear to get up in that area in front of the commentary box, because there's a big up there in front of the commentary box, and ball definitely need a first gear to travel that direction, but it took the reverse gear and went back into the ground. That's why they could not find the boundary, especially this part of the ground. Very difficult for the batters. 2 on the board. Pritesh already got a 3,000 from KGF Bashir for his brilliant bowling. And one more wicket for this young man. Riaz departed. Now once again umpire want to check that return crease no ball or a front foot, I guess. Now they want to check that front foot no ball. In the back leg there is no problem, but they want to check the front foot. Remember on the line also that no ball, something of his boot should be behind the line when it's landing. When foot landing, that moment something need to be behind. ಅದೇ ರೀತಿ ಪಂದ್ಯಾಕೂಟಕ್ಕೆ ತುಂಬ ಹೃದಯದ ಶುಭವನ್ನು ಹಾರೈಸ್ತಾ ಇದ್ದಾರೆ. It's a no ball, front foot no ball, and free to follow now. ನಮ್ ಜೊತೆ ಇವತ್ತು ತುಂಬ ಹೃದಯದ ಪ್ರೋತ್ಸಾಹ ಸಹಕಾರ ಕೊಟ್ಟಂತ ಈ ಪಂದ್ಯಾಕೂಟದ ಎಲ್ಲ ಕಾರ್ಯಕ್ರಮವನ್ನ ರೂಪುರೇಷೆಗೊಳಿಸಿದಂತಹ ನಮ್ಮ ಪ್ರೀತಿಯ ಅಜ್ಮಾಲ್ ನಂದಾವರ ಇವರಿಗೆ ಈ ಕಾಂಗ್ರೆಸ್ ಟ್ರೋಫಿಯ ಎಲ್ಲ ವ್ಯವಸ್ಥಾಪಕರು ಶಾಫಿ ಬಾಯ್, ಶರೀಫ್ ಬಾಯ್, ಬಶೀರ್ ಬಾಯ್, ಫಾರೂಕ್, ಅದೇ ರೀತಿ ಶಮೀರ್ ಬಾಯ್, ಅದೇ ರೀತಿ ನಾಸೀರ್, ಸೈಫ್ ಇವರೆಲ್ಲರೂ ಸೇರ್ಕೊಂಡು ಅಜ್ಮಾಲ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಖಂಡಿತ ಅಜ್ಮಾಲ್ ರವರಿಗೆ ಮತ್ತೊಮ್ಮೆ ಈ ಕ್ರೀಡಾಪಟುಗಳ ಪರವಾಗಿ ಮತ್ತು ಅಶ್ರಫ್ ಹಾಗೂ ಮನ್ಸೂರ್ ಅವರು ಕೂಡ ಅಜ್ಮಾಲ್ ರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಖಂಡಿತ ಅಜ್ಮಾಲ್ ರವರ ನಿಮ್ಮ ಈ ಒಂದು ನೆನಪು ನಾವು ಯಾವತ್ತಿಗೂ ಕೂಡ ಮರೆಯಲಿಕ್ಕಿಲ್ಲ. Pritesh, 4 time is bowling mark, penultimate over of the match. He connected beautifully and ball crossed the boundary row for 4. Excellent batting from Pratap. Brilliant reverse hit.
Oh, this is even bigger one. Unfortunately, that branches of the trees touched that and ball landed inside the playing area. What a shot. Sometime I feel how cruel is cricket is. Yesterday he got a 6 run, similar kind of shot, but today just a single. Lovely shot. Once again, that very difficult area for the fielder. Normally Rajesh Ubar very good dancer, but during this time, during the fielding, he had some dance. (26) ಈ ನಮ್ಮ ಕಾಂಗ್ರೆಸ್ ಟ್ರೋಫಿ ಕ್ರೀಡಾಕೂಟಕ್ಕೆ 6 ball 22 run required. ನಂದಾವರದ ಪ್ರತಿಯೊಬ್ಬ ಯುವಕರು ಹಾಗೂ ಹಿರಿಯ ವ್ಯಕ್ತಿತ್ವದವರು ಎಲ್ಲರ ಸಹಕಾರದಿಂದಾಗಿ ನಾವು ಈ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಯಿತು. ದೇವರ ಅನುಗ್ರಹದಿಂದ ಎಲ್ಲರಿಗೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಊರವರ ಸಹಕಾರ ಇದ್ದರೆ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ಇದೊಂದು ಕಾರಣ, ಇದೊಂದು ಉದಾಹರಣೆ ಆಗಿರುತ್ತದೆ. 6 ball 22. Pratap. Oh, that slower one from Arshad. He committed for the reverse. And also 3,000 rupees cash award for Aris from Bashir KGF for its brilliant performance with the bat in the first innings. What an outstanding innings from Aris. ಅದೇ ರೀತಿ ಪಂದ್ಯಾಕೂಟಕ್ಕೆ ಶುಭವನ್ನ ಹಾರೈಸ್ತಾ ಇದ್ದಾರೆ ಟ್ರೋಸ್ ಕೃಷ್ಣಾಪುರ ಇದರ ಗೌರವಾನ್ವಿತ ಅಧ್ಯಕ್ಷರಂತ ಆಲಿ ಹಬ್ಬನವರು, ಅದೇ ರೀತಿ ಉಪಾಧ್ಯಕ್ಷರಂತ What a good ball that Pratap departed. ಧನ್ಯವಾದಗಳನ್ನ ಅರ್ಪಿಸ್ತಾ Young ಇದ್ದೇನೆ. friends Urva almost getting one step toward that final. And also Sajid, one of the favorite person of Tilak Guru, getting 5,000 rupees cash from Ravi Shanai. And also offer going more and more for Sajid. He will going to get 7,000 from Ravi Shanai. Sajid Mulur Patna, young friend Surva. Oh, beauty! One more wicket! This is excellent performance from young friend Surva. With the bat, with the ball, with the fielding. And also some news from United Arab Emirates, Karnataka Cup UAE, most prestigious cricket tournament. 4 teams reach the semi-final. Team Elegant Mangalore, Katil Friends, Team Shane Mangalore, Team Vidwar Boys. White call from the umpire. Especially Zahir from Team Shane Mangalore, one of the finest club in Andhram cricket, Shane Mangalore, which team dictated in Andhram cricket many years. That team owner Zahir, who is in United Arab Emirates. Their team Shine Mangalore, doing a good job
in hard tennis ball cricket in United Arab Emirates. 1 ball, 19. That's it. That's it. Young Friends Urva, first team to reach the final of in this most prestigious Congress Trophy 2020.